ಜಿದ್ದಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಬರೋಬ್ಬರಿ 8 ತಿಂಗಳು ಮುಗಿತಾ ಇದೆ. ಇನ್ನೂ ಕೂಡ ಆರಿಲ್ಲ ಸಿದ್ದರಾಮಯ್ಯ ಕುಮಾರಸ್ವಾಮಿ ನಡುವಿನ ಶೀತಲ ಸಮರ. ಮತ್ತೊಮ್ಮೆ ಬಯಲಾಯಿತು ಇವರ ಅತಂತ್ರದ ಬದುಕು. ಹಾಗಿದ್ರೆ ಜೆಡಿಎಸ್ ಕಾಂಗ್ರೆಸ್ ಸಹವಾಸ ಸಾಕಪ್ಪ ಸಾಕು ಅನ್ನೋ ಸ್ಥಿತಿಗೆ ಬಂತ. ಕಾಂಗ್ರೆಸ್ನ ಶಾಸಕರು ಸಿದ್ದರಾಮಯ್ಯ ಶಿಷ್ಯರು ಕುಮಾರಸ್ವಾಮಿಗೆ ಇನ್ನೇನ ಕಾಟ ಕೊಡ್ತಾ ಇದ್ದಾರಾ? ದಿನಕ್ಕೊಂದು ಹೇಳಿಕೊಡುವ ಮೂಲಕ ಕುಮಾರಸ್ವಾಮಿ ಮುಜುಗರ್ತಾ ಇರ್ತಾರೆ. ಇವತ್ತು ಕುಮಾರಸ್ವಾಮಿ ಹೇಳಿದ್ದು ಒಂದೇ, ನಾನು ರಾಜೀನಾಮೆ ಕೊಟ್ಟು ಹೋಗ್ತೀನಿ ಕಂಡ್ರೆ ಮುಂದಿರೋದು ನಿಮ್ಗೆ ಸಮಸ್ಯೆ. ಹಾಗಿದ್ರೆ ಇದು ಕುಮಾರಸ್ವಾಮಿ ಮತ್ತೊಂದು ಕಡೆ ಸಿದ್ದರಾಮಯ್ಯ ನಡುವಿನ ಜಂಗಿ ಕುಸ್ತಿನ. ಲೋಕಸಭೆ ಚುನಾವಣೆಗೆ ಮುನ್ನ ಸರ್ಕಾರ ಇರುತ್ತಾ ಹೋಗುತ್ತದೆ. ಇವತ್ತಿನ ಚರ್ಚೆ, ಇನ್ನೆಷ್ಟು ದಿನ ಈ ಸರ್ಕಾರ? ಇದು ಬಿಜೆಪಿ ಆಪರೇಷನ್ ಕಮಲ್ ಅಲ್ಲ, ಇದು ಬಿಜೆಪಿಯ ಶಾಸಕರು ಖರೀದಿಸ್ತಾ ಇಲ್ಲ. ಇದು ಕಾಂಗ್ರೆಸ್ ಜೆಡಿಎಸ್ನ ಮೈತ್ರಿ ಸರ್ಕಾರ. ಈ ಸರ್ಕಾರದಲ್ಲಿ ಪದೇ ಪದೇ ಕುಮಾರಸ್ವಾಮಿ ಅಸಹಾಯಕತೆ ಮಾತುಗಳನ್ನ ಆಡ್ತಾರೆ. ನಾನು ವಿಷಕಡ್ಡ ಅಂತ ಹೇಳ್ತಾರೆ, ಅಸಹಾಯಕ ಅಂತ ಹೇಳ್ತಾರೆ, ನನಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ದೈವೇಚ್ಛೆ ಅಂತ ಹೇಳ್ತಾರೆ, ಅಧಿಕಾರ ಅಂಟಿಕೊಡಲ್ಲ ಅಂತ ಹೇಳ್ತಾರೆ, ಇವತ್ತೊಂದು ಹೇಳಿಕೆ ಕೊಡ್ತಾರೆ. ಈ ರೀತಿ ಕಾಂಗ್ರೆಸ್ ಶಾಸಕರು ಮಾತಾಡಿದ್ರೆ ನಾನು ಅಧಿಕಾರದಿಂದ ಕೆಳಗಿಳಿತೀನಿ. ಹಾಗಿದ್ರೆ ಇದು ಬೆದರಿಕೆನಾ, ಬ್ಲಾಕ್ ಮೇಲಾ, ಹೈಕಮಾಂಡ್ಗೆ ಒಂದು ಮೆಸೇಜ್ ಪಾಸ್ ಮಾಡೋದಾ, ಅಥವಾ ಸಿದ್ದರಾಮಯ್ಯ ಶಿಷ್ಯರ ಮೂಲಕ ಈ ಸರ್ಕಾರ ಹಸಿರುಗೊಳಕ್ಕೆ ಹೊರಟಿದ್ದೀರಾ? ಹಾಗಿದ್ರೆ ಆಪರೇಷನ್ ಮಾಡ್ತಾರದು ಯಾರು, ಸಿದ್ದರಾಮಯ್ಯರ ಬಿಜೆಪಿನ? ಸೊ ಹಾಗಿದ್ರೆ ಈಗ ಅವ್ರು ಮಾತಾಡಿದ್ದೆಲ್ಲ ಕೂಡ ಆಮೇಲೆ ನಾನು ಬರ್ತೀನಿ. ಇವತ್ತು ಯಥಾ ಪ್ರಕಾರ ಯಾವ ಪ್ರಶ್ನೆಗಳು ಹೇಳ್ತವೆ, ಈ ರೀತಿಯಾಗಿ ದೋಸ್ತಿ ಪಕ್ಷಗಳ ನಾಯಕರ ಮಾತಿನ ಭರಾಟೆ ನೋಡಿದ್ರೆ ಈ ಪ್ರಶ್ನೆಗಳು ಹೇಳೋ ಸಹಜ. ಸಿಎಂ ಯಾರನ್ನೋದೇ ಈಗ ಶುರು ಆಗಿದೆ ಚರ್ಚೆ. ಒಂದು ಪ್ರಶ್ನೆ ಹೇಳುತ್ತೆ, ಮೈತ್ರಿ ವಿರುದ್ಧ ಕೈ ನಾಯಕರ ಅತೃಪ್ತಿ ಇನ್ನೂ ಕೂಡ ಆರಿಲ್ವ, ಹೆಪ್ಪುಗಟ್ಟಿದೆಯಾ? ಸಿದ್ದರಾಮಯ್ಯ ಮರ್ಜಿ ಮೇಲೆ ಮೈತ್ರಿ ಸರ್ಕಾರ ನಡೀತಾ ಇದೆಯಾ ಅಂತ ಅನುಮಾನ ಕಾಡುತ್ತೆ. ಕುಮಾರಸ್ವಾಮಿ ಸಿದ್ದರಾಮಯ್ಯ ಮುಸುಕಿನ ಗುದ್ದಾಟ ಇನ್ನೂ ನಿಂತಿಲ್ಲ, ಸೊ ಅದು ಮುಂದುವರಿದೆ. ಸೊ 4ನೇದು, ಲೋಕಸಭೆಯವರೆಗೆ ಮಾತ್ರ ಮೈತ್ರಿ ಗಟ್ಟಿ ಅಂದಿದ್ದು ಸಿದ್ದರಾಮಯ್ಯ ತಾನೇ, ಅವರೇ ತಾನೇ ಹೇಳಿದ್ದು. ಎಚ್ ಡಿ ಕುಮಾರಸ್ವಾಮಿ ಅಧಿಕಾರ ತ್ಯಾಗ ಪ್ರಸ್ತಾಪಿಸುವ ಹಂತಕ್ಕೆ ಹೋಯ್ತಾ ಈ ಒಂದು ಅತೃಪ್ತಿ? ಲೋಕಸಭಾ ಸೀಟು ಹೊಂದಾಣಿಕೆಗಾಗಿ ನಡೀತಾ ಇದೆಯಾ ಈ ಹೊಸ ಡ್ರಾಮಾ ಅನ್ನೋದು ಕೂಡ. ಇನ್ನು 7ನೇ ಪಾಯಿಂಟ್, ಹೀಗೆ ಮುಂದುವರೆದರೆ ಬಿಜೆಪಿಗೆ ಲಾಭ ಅಂತ ಹೇಳಿ ಜೆಡಿಎಸ್ ಎಚ್ಚರಿಕೆ ಕೊಡ್ತಾ ಇದೆಯಾ ಕಾಂಗ್ರೆಸ್ ಹೈಕಮಾಂಡ್ಗೆ? ಎಚ್ ಡಿ ಕುಮಾರಸ್ವಾಮಿ ರಾಜೀನಾಮೆ ಬೆದರಿಕೆಯಿಂದ ಹೈಕಮಾಂಡ್ ಎಚ್ಚೆತ್ಕೊಳ್ತಾ, ಯಾಕಂದ್ರೆ ವೇಣುಗೋಪಾಲ್ ಟ್ವೀಟ್ ಮಾಡಿದ್ದಾರೆ, ಅವಿಶ್ವಾಸ ನಿರ್ಣಯಕ್ಕೆ ದಾರಿ ಮಾಡಿಕೊಡ್ತಾ ಇದೆಯಾ ದೋಸ್ತಿಗಳ ಈ ಕಿತ್ತಾಟ, ಬಹಿರಂಗವಾದಂತಹ ಈ ಹೇಳಿಕೆಗಳು. ಕೊನೆಯದಾಗಿ ಲೋಕಸಭಾ ಚುನಾವಣೆ ಮುಗಿದ ಮೇಲೂ ಕೂಡ ಮೈತ್ರಿ ಹೀಗೆ ಗಟ್ಟಿಯಾಗಿರುತ್ತಾ ಅಥವಾ ಹೀಗೆ ಕಿತ್ತಾಡ್ಕೊಂಡಿರ್ತಾರೆ? ಸೊ ಕುಮಾರಸ್ವಾಮಿ ಕೈ ಹಿಸ್ಕೊಂಡಿದ್ದು ಹೇಗೆ ಅಂತಂದ್ರೆ, ಕಳೆದ 8 ತಿಂಗಳಲ್ಲಿ ನಾನು ಸಾಂದರ್ಭಿಕ ಶಿಶು ಅಂತ ಹೇಳಿದ್ದು ಒಂದು, ಇದು ಕೈ ಹಿಸ್ಕೊಂಡಿದ್ದು ಒಂದು. 2ನೇದು 6.5 ಕೋಟಿ ಕನ್ನಡಿಗರಿಗೆ ಮರ್ಜಿಯಲ್ಲಿಲ್ಲ ನಾನು ಅನ್ನೋಂಥದ್ದು 2ನೇದು ಕೈ ಹಿಸ್ಕೊಂಡಿದ್ದವರು. 3ನೇದು ಆ ಪುಣ್ಯಾತ್ಮ ಕೊಟ್ಟ ಅಧಿಕಾರ, ರಾಹುಲ್ ಗಾಂಧಿ ಪುಣ್ಯಾತ್ಮ ಅಂತ ಹೇಳಿದ್ದು 3ನೇದು. ಹಾಗೆ ನಾನು ಈಗ ವಿಷಕಂಠ ಅಂತೇಳಿ ಜೆಡಿಎಸ್ ಕಾರ್ಯಕರ್ತರ ಅಭಿನಂದನೆ ಸಮಾರಂಭದಲ್ಲಿ ಹೇಳಿದ್ದು ಗದ್ಗದಿತರಾಗಿ, ನಾನು ವಿಷಕಂಠ ಕಣ್ರಿ, ಅಧಿಕಾರ ದೈವೇಚ್ಛೆ, ನನ್ನ ಕೈಗೆ ಏನಿದೆ ಅಧಿಕಾರ ಬಂದಿದೆ, ಕುರ್ಚಿಗೆ ಅಂಟುಕೊಡಲ್ಲ, ನಾನು ಅಸಹಾಯಕ ಅನ್ನುವಂಥ ಮಾತನ್ನು ಕೂಡ ಆಡಿದ್ರು. ಇನ್ನು 7ನೇದು, ನಾನೊಬ್ಬ ಕ್ಲರ್ಕ್ ಅನ್ನುವಂಥದ್ದು ಶಾಸಕಾಂಗ ಸಭೆಯಲ್ಲಿ ಹೇಳಿದ್ರು. ನಾನು ಏನು ಮಾಡ್ರಿ, ಎಲ್ಲ ಅವ್ರದ್ದೇ ನಡೆಯುತ್ತೆ, ನಾನೊಂದು ರೀತಿ ಕ್ಲರ್ಕ್ ಥರ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರು, ಅದು ಬಹಿರಂಗ ಅಲ್ಲ, ಒಳಗಡೆ ಅಧಿಕಾರದಿಂದ ಕೆಳಗಿಳಿಯಕ್ಕೆ ರೆಡಿ, ನಾನು ಕ್ವಿಟ್ ಮಾಡ್ತೀನಿ ಅಂತ ಹೇಳಿದ್ದು ಇವತ್ತು. ಇದು ಹೊಸವಾದಂಥ ಒಂದು ಹೊಸ ಬೆಳವಣಿಗೆ. ಈ ಪ್ರಶ್ನೆಗಳು ಹೇಳಲಿಕ್ಕೆ, ಇಂಥದ್ದೊಂದು ಸನ್ನಿವೇಶ ಸೃಷ್ಟಿಗೆ ಯಾರು ಕಾರಣ ಅಂದರೆ ಅದು ಕಾಂಗ್ರೆಸ್ ಜೆಡಿಎಸ್ ಶಾಸಕರೇ. ಇದಕ್ಕೆ ಹೊರಗಿನವ್ರು ಬ್ಲೇಮ್ ಮಾಡಿದ್ರೆ ಅದು ನಿಮ್ಮ ರಾಜಕೀಯ ಮೂರ್ಖತನ ಆಗುತ್ತೆ. ನೀವು ಹೇಳ್ತಾ ಇದ್ದೀವಿ ಒಂದು ಕಡೆ ಅತ್ತಂಗೆ ಮಾಡಿ, ಒಂದೊಂದು ಕಡೆ ಚಿವುಟಂಗೆ ಮಾಡ್ತೀರಿ. ಮಗು ಅಳಿಸೋದು ನೀವೇ, ಚಿವುಟೋದು ಮಾಡಿ, ಸಮಾಧಾನ ಮಾಡೋದು ನೀವೇ, ತೊಟ್ಟಲು ತಗೋದು ಮಾಡಿ. ಹಾಗಿದ್ರೆ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಶಾಸಕರು, ಸಚಿವರು, ಮಾಜಿ ಸಚಿವರು ಸಿದ್ದರಾಮಯ್ಯವರ ಸಮ್ಮುಖದಲ್ಲಿ ಮಾತಾಡ್ತಾರೆ. ರಾಜ್ಯದಲ್ಲಿ ಒಬ್ಬರು CM ಇದ್ದಾರೆ, ಮೈತ್ರಿ ಸರ್ಕಾರ ಇದೆ, ನೀವೇ ಒಪ್ಪಂದ ಮಾಡ್ಕೊಂಡಿದ್ರಿ, ನೀವೇ ಬೇಸರದ ಸರ್ಕಾರ ರಚನೆ ಮಾಡಿದ್ರಿ, ಬಿಜೆಪಿ ಸೋಲಿಸಬೇಕು ಅಂತ ಹೇಳಿದ್ರಿ, ಮೈತ್ರಿ ಸರ್ಕಾರ ಇರೋದ್ರಿಂದ ಬಿಜೆಪಿಗೆ ಬಹಳ ದೊಡ್ಡ ಲಾಭ, ಏನು ನಷ್ಟ ಆಗುತ್ತೆ ಅಂತ ಹೇಳಿದ್ರಿ. ನಿನ್ನೆ ನೀವೇನು ಮಾತಾಡಿದ್ರಿ ಕಾಂಗ್ರೆಸ್ ಶಾಸಕರುಗಳು? ಕೇಳಿಸೋಣ. ಆ ಜಾತಿ ಸಮುದಾಯದವರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯನ್ನ, ಯೋಚನೆಯನ್ನ ಮಾಡತಕ್ಕಂಥ ಶಕ್ತಿ ಇರ್ತಕ್ಕಂಥ ಅವರು ಕರ್ನಾಟಕದಲ್ಲಿ ಹೇಳ್ತೇನೆ, ಸಿದ್ದರಾಮಯ್ಯನವರು ಹೊರತುಪಡಿಸಿ ಇನ್ನು ಯಾವ ಮಂತ್ರಿಗಳು, ಯಾವ ಲೀಡರ್ಗಳು ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸ್ವಲ್ಪ ಕೋಪ ಬಂದಾಗ ಮಾತಾಡ್ತೀನಿ ಅಷ್ಟೇ, ಇಲ್ಲೇನೂ ಇಲ್ಲ. ನನ್ನ ಹೃದಯ ಮಗನೇ ಆಂಜನೇಯ ಹೇಳ್ತಿದ್ದಲ್ಲ, ರಾಮ 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 ಅಂತ ಹೇಳ್ತಾ, ನಾವಾಗೆ ಸಿದ್ದರಾಮಯ್ಯ 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 ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲೇ ನನಗೂ ಕೂಡ ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಪಾಲಿಗೆ ಮಾಜಿ ಆಗಿಲ್ಲ, ಇವತ್ತು ಕೂಡ ಮುಖ್ಯಮಂತ್ರಿಗಳಾಗಿದ್ದಾರೆ ಅನ್ನೋದನ್ನ ನೀವು ತೋರಿಸ್ಕೊಟ್ಟಿದ್ದೀರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಈ ಒಂದು ಹೇಳಿಕೆಗಳಿಗೆ
ಇದಷ್ಟೇ ಅಲ್ಲ, ನಿನ್ನೆ ಸಚಿವ ಪುಟ್ಟರಂಗ ಶೆಟ್ಟಿ ಕೂಡ ಹೇಳಿದ್ರು, ಈಗಲೂ ಕೂಡ ಸಿದ್ದರಾಮಯ್ಯ ನಮ್ಗೆ CM ಅಂತ ಹೇಳಿದ್ರು. ಇದು ಒಂದು ಸಲ ಅಲ್ಲ, 3-4 ಸಲ ಹೇಳಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ನಾನು ರಾಜಕೀಯವಾಗಿ ಇದನ್ನು ನೋಡ್ತಾ ಇದ್ದೀನಿ, ಸಾಕಾಗಿ ಹೋಗಿದೆ, ನಾನು ಅಧಿಕಾರ ತ್ಯಾಗ ಮಾಡ್ತೀನಿ ಅಂತ ಹೇಳಿಕೆ ಬರ್ತಾ ಇದ್ದಾಗನೇ ಕಾಂಗ್ರೆಸ್ನ ಹೈಕಮಾಂಡ್ ಇಂದ ಹಿಡಿದು ರಾಜ್ಯ ಮಟ್ಟದ ನಾಯಕರು, ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಕೂಡ ಮಾತಾಡಿದರು. Congress leaders, they have to watch all those issues that is left to them. That is not my reaction has to be taken by me. You ask Congress leaders. I am not concerned person for those things. Same thing if they want to continue. I am ready to step down. Congress leaders must think about all these things to control them. Yes, they are crossing the line. It will not going to affect on me. It will going to affect on Congress leaders only. Congress leaders, they must control their MLAs. Frequently, if they in the open meetings, if they react like this, that is left to them only. ಅಧಿಕಾರ ತ್ಯಾಗಕ್ಕೆ ರೆಡಿ, ಇದು ಕೊನೆ ಬಂದಿರತಕ್ಕಂಥ ಇವತ್ತು ಹೇಳಿಕೆ. 8 ತಿಂಗಳಲ್ಲಿ ಈ ರೀತಿ ಹೇಳಿಕೆಗಳು. ಸೊ ನಾವು ಚರ್ಚೆ ಮಾಡ್ತೀವಿ. JDS ವಕ್ತಾರ ಅಂದ್ರೆ ಡಾಕ್ಟರ್ ರಾಘವೇಂದ್ರ ಅವರೇ, ಹಾಗೆಯೇ ಕಾಂಗ್ರೆಸ್ ನಿರ್ಣಾಯಕರು ಶಾಸಕರಂತ ಐವನ್ ಡಿಸೋಜ್ ಇದ್ದಾರೆ, ಹಾಗೆಯೇ BJP ನಿರ್ಣಾಯಕರು ವಕ್ತಾರಂತ ಸಿನ್ಹಾತ್ ಅವರು ಇದ್ದಾರೆ. 3 ಕೂಡ ಸ್ವಾಗತ. ಐವನ್ ಡಿಸೋಜ್ ಅವರೇ, ನಾನು ರಾಜೀನಾಮೆ ಕೊಡಕ್ಕೆ ರೆಡಿ. ಹಾಗಿದ್ರೆ ಎಷ್ಟು ದಿನ ಜನರ ಮುಂದೆ ಈ ರೀತಿ ಡ್ರಾಮಾ ಮಾಡ್ತಾರೆ? ನೀವು ಒಬ್ಬರ ಮೇಲೆ ಒಬ್ಬ ನಂಬಿಕೆ ಏನಿಲ್ಲ, ನಾನು ಅಧಿಕಾರ ಬಿಟ್ಟು ಕೊಡಕ್ಕೆ ರೆಡಿ ಅಂತ ಹೇಳ್ತಾರೆ. ಹಾಗಿದ್ರೆ ನಿಮ್ಮ ಮೇಲೆ ಪರಸ್ಪರ ನಂಬಿಕೆ ಹೊರಟು ಹೋಗಿದೆ. ಹಾಗಿದ್ರೆ ಸರ್ಕಾರ ಎಷ್ಟು ದಿವಸ ಬಾಳುತ್ತೇನೋ ಅನುಮಾನ ಶುರು ಆಗಿದೆ. ಶಾಂತಿವನದಿಂದ ಸಿದ್ದರಾಮಯ್ಯ ಈ ಸರ್ಕಾರ ಇರೋದು ಏನ್ರಿ ಲೋಕಸಭೆ ಚುನಾವಣೆ ಮರೆಗೆ 60 ಸೆಕೆಂಡ್ ಎಷ್ಟು ದಿವಸ ಇರುತ್ತೆ ಸರ್ಕಾರ? ಇದು ಯಾವ ವಿಚಾರಗಳು ಕೂಡ ಸರ್ಕಾರಕ್ಕೆ ಎಫೆಕ್ಟ್ ಆಗೋದಿಲ್ಲ. ಒಂದು, ಈ ಸರ್ಕಾರ 5 ವರ್ಷಗಳ ಕಾಲ ಬಾಳ್ತದೆ. ಈ ಸರ್ಕಾರ ಗಟ್ಟಿ ಇದೆ. ಈ ಸರ್ಕಾರ ಒಂದು ತತ್ವ ಸಿದ್ಧಾಂತದ ಅಡಿಯಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಸರ್ಕಾರ. ಈ ಸರ್ಕಾರಕ್ಕೆ ಈ ಮಾತುಗಳು, ಚಿಕ್ಕ ಚಿಕ್ಕ ವಿಚಾರಗಳೆಲ್ಲ ಎಫೆಕ್ಟ್ ಆಗೋದಿಲ್ಲ. ಒಂದು. ಎರಡನೇದು, ತಾವು ಹೇಳ್ಬೋದು ನಾನು ಸೋಮಶೇಖರ್ ಅವರು ಹೇಳಿದ್ದು ಅದನ್ನೆಲ್ಲ ಸಪೋರ್ಟ್ ಮಾಡ್ತಾನೆ ಅಂತ ಹೇಳೋದಿಲ್ಲ. ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಇಂಥ ಮಾತುಗಳನ್ನು ಮಾತಾಡಬಾರ್ದು ಅಂತ ಹೇಳೋದನ್ನು ಶೋಕಸ್ ಕೂಡ ಕೇಳಿದ್ದಾರೆ. ಏನೇ ಇದ್ರೂ ಕೂಡ ಈ ಸರ್ಕಾರಕ್ಕೆ ಈಗ ದೊಡ್ಡ ಸರ್ಕಾರ ರೀ, ಈಗ 2 ವಿವಿಧ ತತ್ವ ಸಿದ್ಧಾಂತದ ಅಡಿಯಲ್ಲಿ ಇದ್ದವರು ಎಲ್ಲೇ ಒಂದು ಕಡೆ ಒಂದು ನಿರ್ದಿಷ್ಟ ಉದ್ದೇಶ, ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡಬೇಕು, ಮೋದಿಯವರ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುವಂತೆ ತಡೆಯಬೇಕು ಅಂತ ಹೇಳುವಂಥ ಒಂದೇ ಉದ್ದೇಶದಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಸರ್ಕಾರ ರಚನೆ ಮಾಡಿದ್ದೇವೆ. ಮಾಡುವ ದಿವಸನೇ ಹೇಳಿದ್ದೇವೆ, ಈ ಸರ್ಕಾರ ನಾಟ್ ಓನ್ಲಿ ಟಿಲ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್, ದಿಸ್ ಗವರ್ಮೆಂಟ್ ವಿಲ್ ಕಂಟಿನ್ಯೂ. ಡಾಕ್ಟರ್ ರಾಘವೇಂದ್ರ ಅವರೇ, ಇದು ಎಷ್ಟು ದಿವಸ ಈ ರೀತಿ ನೀವು ಬಂಡತನದಿಂದ ಹೇಳ್ತೀರಿ? ಒಂದ್ ಕಡೆ ಕಾಂಗ್ರೆಸ್ನವ್ರು ಪದೇ ಪದೇ ನಮ್ಮ CM ಸಿದ್ದರಾಮಯ್ಯ ಅಂತ ಹೇಳ್ತಾರೆ, ಕುಮಾರಸ್ವಾಮಿ CM ಅಂತ ಹೇಳಲ್ಲ. ನಾನು ನೋಡಿದೀನಿ JDS BJP ಮೈತ್ರಿ ಸರ್ಕಾರ, ಯಡಿಯೂರಪ್ಪ ನಮ್ಮ CM ಅಂತ ಒಬ್ಬ BJP ಶಾಸಕ ಹೇಳಿರಲಿಲ್ಲ. ನಮ್ಮ ನಾಯಕ ಯಡಿಯೂರಪ್ಪ ಅಂತ ಹೇಳ್ತಿರೋ ಹೊರತಾಗಿ ಆಡಳಿತ ನಡೆಸೋರು ಕುಮಾರಸ್ವಾಮಿ ಅಂತ ಹೇಳ್ತಿದ್ರು, DCM ಯಡಿಯೂರಪ್ಪ ಅಂತ ಹೇಳ್ತಿರೋ ಹೊರತಾಗಿ 20 ತಿಂಗಳು. ಇವತ್ತು ಕುಮಾರಸ್ವಾಮಿಗೆ ಇಷ್ಟು ಅಸಹಾಯಕತೆ ಇದ್ರೆ ರಾಜೀನಾಮೆ ಕೊಟ್ಟು ಬರೋಕೆ ಏನು ಸಮಸ್ಯೆ? ಅಂದ್ರೆ ಹೈಕಮಾಂಡ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರ? ಇಲ್ಲ, ಬ್ಲ್ಯಾಕ್ ಮೇಲು ವೈಟ್ ಮೇಲ್ ಅಂತಕ್ಕಂಥದ್ದು ಏನಿಲ್ಲ ಇಲ್ಲಿ. ಇಷ್ಟು ದಿವಸ ಇವರ ಶಾಸಕರುಗಳಾಗಲಿ, ಕಾಂಗ್ರೆಸ್ಸಿನ ಶಾಸಕರುಗಳಾಗಲಿ ಅಥವಾ ಸಚಿವರುಗಳಾಗಲಿ ಯಾವ ರೀತಿಯ ಹೇಳಿಕೆಗಳನ್ನ ಎಲ್ಲ ಕೊಟ್ಕೊಂಡು ಬಂದ್ರು, ಅದನ್ನೆಲ್ಲ ಇಷ್ಟು ದಿವಸ ತಡ್ಕೊಂಡು ಬಂದ್ರು ತಾಳ್ಮೆ. ಇವತ್ತು ಕಂಟಿನ್ಯೂ ಆಗಿದೆ, ಇವತ್ತಿಗೂ ಕಂಟಿನ್ಯೂ ಆಗಿದೆ. ಅದನ್ನೆಲ್ಲ ತಡ್ಕೊಂಡು ಬಂದಿರೋ ತಾಳ್ಮೆಯಿಂದ. ಆದರೆ ಇವತ್ತು ಅವರ ತಾಳ್ಮೆಯ ಕಟ್ಟೆಯೊಡೆದು ಈ ರೀತಿಯಾದಂತಹ ಒಂದು ಮಾತು ಅವರ ಬಾಯಿಂದ ಬಂದಿದೆ. ಏನು ಸಾಕಾಗೋಗಿದೆ ನಾನು ರಾಜೀನಾಮೆ ಕೊಡ್ಲಿಕ್ಕೆ ತಯಾರಿದ್ದೀನಿ ಅಂತಕ್ಕಂಥ ಮಾತನ್ನ ಇವತ್ತು ಅವರು ಎಲ್ಲ ರೋಸಿ ಹೋಗಿ ಹೇಳಿರ್ತಕ್ಕಂಥದ್ದು. ಆದರೆ ಈ ಹಿಂದೆನೇನೆ ನಮ್ಮ ಬಸವರಾಜ ಹೊರಟ್ಟಿ ಅವರು ಇದರ ಬಗ್ಗೆ ಕಾಶನ್ ಕೊಟ್ಟಿದ್ರು. ಈ ರೀತಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿ ಸಂದರ್ಭದಲ್ಲಿ ನಾವು ಸರ್ಕಾರ ನಡೆಸೋದೇನು ಬೇಕಾಗಿಲ್ಲ, ಬೇಕಾದ್ರೆ ಹೊರಗೆ ಬರ್ಬೋದು ಇವರು ಅಂತ ಹೇಳಿದ್ರು. ಹಾಗೇನೆ ಇವತ್ತು ಮಧ್ಯಾಹ್ನ ಸನ್ಮಾನ್ಯ ದೇವೇಗೌಡರು ಸಹಿತ ಇದನ್ನೆಲ್ಲ ನಾನು ತೊಂದರೆಗಳನ್ನು ಸರಿಪಡಿಸ್ತೇನೆ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದೆ, ಈ ಎಲ್ಲ ನನ್ನ ಅನುಭವದ ಮುಖಾಂತರವಾಗಿ ನಾನು ಇದನ್ನೆಲ್ಲ ಸರಿಪಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಕ್ರಮ ಕೈಗೊಳ್ಳುತ್ತೇನೆ, ಸರಿಪಡಿಸ್ತೇನೆ, ಈ ಸರ್ಕಾರ ಸುಭದ್ರವಾಗಿ ನಡೆಯುತ್ತೆ ಅಂತಕ್ಕಂಥ ಮಾತನ್ನು ದೇವೇಗೌಡರು ಕೂಡ ಇವತ್ತು ಹೇಳಿದ್ದಾರೆ ಮಧ್ಯಾಹ್ನ. ಎಷ್ಟು ಬಂದೆ ಶ್ರೀನಾಥ್ರೆ, ಇದು ಆಪರೇಷನ್ ಕಮಲ ಇತ್ತು, ಇದು ಆಪರೇಷನ್ ಒಳಗೆ ನಡೀತಾ ಇದೆಯಾ ಅಂತ. ಈಗ ನೀವು ಬಿಜೆಪಿಯ ನಾಯಕರು ಏನ್ ಹೇಳ್ತಾ ಇದಾರೆ ನೋಡಿ, ನಮ್ಗೆ ಪದೇ ಪದೇ ನಮ್ಮ ಮೇಲೆ ಬ್ಲೇಮ್ ಮಾಡ್ತೀರಿ, ಇದು ಅವರವರೇ ಮಾಡ್ತಾ ಇದಾರೆ, ಅವ್ರವ್ರಿಗೆ ಕಿತ್ಕೊಂಡು ಹೋಗ್ತಾರೆ. ಇವತ್ತು ಪುಟ್ಟರಾಜು ಒಬ್ರು ಹೇಳಿದ್ರು ಬಿಜೆಪಿ ಜೊತೆ ಸರ್ಕಾರ ಮಾಡಿದಾಗ ಬಹಳ ಚೆನ್ನಾಗಿತ್ತು ಕಂಡ್ರೆ, ಇದೇನಿದು, ಇದೇನು ಅಲ್ಲಿ ಏನ್ ಮೆಸೇಜ್ ಪಾಸ್ ಆಗ್ತಾ ಇದೆ ಅಂತ. ಸಿನ್ಹಾತ್ರಿ 60 ಸೆಕೆಂಡ್. ಒಂದು ನಾ ಇಲ್ಲಿ ಕೂತಾಗ್ಲೇ 2.5 ತಿಂಗಳು 3 ತಿಂಗಳ ಹಿಂದೆ ತೊಳ ಬಂದು ತೊಳ ಕತೆ ನಿಮಗೆ ಫಸ್ಟ್ ಹೇಳಿದ್ದು, ಅದು ಇವಾಗ ತುಂಬಾ ಸುತ್ಕೊಂಡು ವಾಪಸ್ ಬಂದಿದೆ.
ಏನಾಗಿದೆ ಇವ್ರದ್ರಲ್ಲಿ, ಸಿದ್ದರಾಮಯ್ಯನವರು ಇವತ್ತು ಒಂದ್ ಕಡೆ ತುಂಬಾ ಒಂದು ನಿಮ್ಮಲ್ಲೂ ಇದಾವೆ ಅಲ್ಲ ಇರ್ಬೋದು, ಬಟ್ ತೊಳ ಬಂತು ಅಂತ ನಮ್ಮನ್ನ ತೋರಿಸಿ ಅವರು ಅಡ್ಜಸ್ಟ್ ಮಾಡ್ಕೊಳ್ಳೋದು ನಡೀತಾ ಇತ್ತು ಇಷ್ಟು ದಿನ. ಇನ್ನೊಂದು ಸಿದ್ದರಾಮಯ್ಯನವ್ರು ಕೋಪಿಸ್ಕೊಂಡು ಇವತ್ತು ಕಿರ್ಚಾಡಿದ್ರು ಒಂದ್ ಕಡೆ. ಅಂದ್ರೆ ಏನಾಗ್ತಾ ಇದೆ ಅಂದ್ರೆ ಅಡ್ಮಿನಿಸ್ಟ್ರೇಷನಲ್ ಕಂಟ್ರೋಲ್ ಹೋಗ್ತಾ ಇದೆ, ಇವರಿಗೆ ಏನು ಮಾಡಕ್ ಆಗ್ತಾ ಇಲ್ಲ. ಇವಾಗ 7.5 ತಿಂಗಳು ಕಳೆದಿದೆ, ಅಡ್ಮಿನಿಸ್ಟ್ರೇಟಿವ್ ಪ್ಯಾರಾಲಿಸಿಸ್ ಸ್ಟ್ರಕ್ ಆಗಿದೆ. ಇನ್ನೊಂದು ತಿಂಗಳಲ್ಲಿ ಪಾರ್ಲಿಮೆಂಟ್ ಚುನಾವಣೆದು ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ಬಂದ್ಮೇಲೆ ಇನ್ನೂ 2.5 ತಿಂಗಳು ಏನು ನಡೆಯೋ ಹಂಗಿಲ್ಲ. ಸೊ 1 ವರ್ಷದ ಮಧುಚಂದ್ರ ಅಂತ ನೀವೇನ್ ಕರಿಬಹುದು, ಎಲ್ಲರೂ 1 ವಾರ 10 ದಿನ ಇಟ್ಕೊಳ್ಳೋ ಮಧುಚಂದ್ರ ಇವ್ರಿಗೆ 1 ವರ್ಷ ಮಧುಚಂದ್ರ ಆಗ್ತಾ ಇದೆ, ಇನ್ನೂ ಕೆಲಸ ಆಗ್ತಾ ಇಲ್ಲ. ಇದು ಸರಿನಾ? ಯೋಚನೆ ಮಾಡಿ. ಇಟ್ಸ್ ಎ ವೆರಿ ಸ್ಟ್ರೇಂಜ್ ಹ್ಯಾಪನಿಂಗ್ ಅಲ್ವಾ? ಯಾಕೆ ಸಿದ್ದರಾಮಯ್ಯನವರು ಒಂದ್ ಕಡೆ ಕೋಪ ಬರುತ್ತೆ, ಈ ಕಡೆ ಕುಮಾರಸ್ವಾಮಿಗಳು ಕೋಪ ಬರುತ್ತೆ. ಅಧಿಕಾರ ಬಿಟ್ಟು ಅವರು ಆ ಕಡೆ ನಾನು ಮುಖ್ಯಮಂತ್ರಿ ನಾನು ಆಗ್ತೀನಿ ಅಂತ ಅವಾಗ ಹೇಳಿದ್ರು, ಇವತ್ತು ಒಂದು ಹೆಂಗಸ್ ಮೇಲೆ ಕೋಪಿಸ್ಕೊಂಡ್ರು. ಮೂವರ ಜೊತೆಗೆ ಡಿಬೇಟ್ ಓಪನ್ ಮಾಡ್ತೀನಿ. ಕಾಂಗ್ರೆಸ್ ಕೂಡ ರಿಯಾಕ್ಟ್ ಮಾಡಿ ದಿನೇಶ್ ಗುಂಡೂರಾವ್, ಸಿದ್ದರಾಮಯ್ಯ ಇರ್ಬೋದು, ಬಹಳಷ್ಟು ನಾಯಕರು ಮಾತಾಡಿ, ದೇವೇಗೌಡರು ಮಾತಾಡಿದ್ದಾರೆ. ಇನ್ನೆಷ್ಟು ದಿನ ಈ ಸರ್ಕಾರ, ಇದು ನಾವು ಕೇಳ್ತಾ ಇಲ್ಲ. ಇವ್ರ ಮಾತುಗಳು, ಇವ್ರು ಆಡೋ ಒಂದೊಂದು ಹೇಳಿಕೆಗಳಿದಾವಲ್ಲ, ಇದರಿಂದ ಜನಕ್ಕೆ ಡೌಟ್ ಬರುತ್ತೆ. ಅಲ್ರಿ, ಒಬ್ಬ ಚೀಫ್ ಮಿನಿಸ್ಟರ್ ನಾನು ಅಧಿಕಾರ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ, ಮತ್ತೊಂದ್ ಕಡೆ ಹೇಳ್ತಾರೆ ನಾವು 118 ಜನ ಬಹಳ ಗಟ್ಟಿಯಾಗಿದ್ದೀವಿ ಅಂತ ಹೇಳ್ತಾರೆ. ನಮ್ಮ ಶಾಸಕರು ಸಣ್ಣ ಪುಟ್ಟ ಹೇಳಿಕೆಗಳಿಂದ ಏನೂ ಆಗಲ್ಲ ಅಂತ ಕೆಲವು ನಾಯಕರು ಹೇಳ್ತಾರೆ. ಹಾಗಿದ್ರೆ ಕುಮಾರಸ್ವಾಮಿ ಅವರು ಈ ಮೈತ್ರಿ ಸರ್ಕಾರದ ನಾಯಕ ಅಲ್ವಾ? ಹಾಗಿದ್ರೆ ರಾಜೀನಾಮೆ ವಿಚಾರ ಯಾಕೆ ಬಂತು? ಅಂದ್ರೆ ಸಹಿಸ್ಕೊಂಡಿದ್ದಾರಾ? ಅವರ ಸಚಿವರು ಹೇಳ್ತಾರೆ, ಸ್ವಾಮಿ ನಮ್ಗೆ ಬಿಜೆಪಿ ಜೊತೆಗೆ ಚೆನ್ನಾಗಿತ್ತು ಸರ್ಕಾರ, ಏನ್ ಮೆಸೇಜ್ ಪಾಸ್ ಮಾಡ್ತಾರೆ? ಅದು ಬಿಜೆಪಿಗೂ ಕೂಡ ಒಂದು ಡೋರ್ ಓಪನ್ ಅನ್ನುವಂಥದ್ದ, ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ಥ್ರೆಟ್ ನೋಡಿ, ಹೆಚ್ಚು ಕಮ್ಮಿ ಆದ್ರೆ ನಿಮಗೆ ಲಾಸು ಅವ್ರಿಗೆ ಲಾಭ ಆಗತ್ತೆ ಅನ್ನೋ ಮೆಸೇಜಾ? ಇದರ ಬಹಳ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಇದಾವೆ. ಸಚಿವ ಪುಟ್ಟರಾಜ್ ಹೇಳಿಕೆನ ಕೇಳ್ಕೊಳ್ಳೋಣ. ಕಾಂಗ್ರೆಸ್ನ ಮುಖಂಡರು ಅರ್ಥ ಮಾಡ್ಕೋಬೇಕು, ನಾವೇನು ಯಾರ ಮನೆ ಬಾಗಿಲಿಗೂ ನಮ್ಗೆ ಅಧಿಕಾರ ಕೊಡಿ, ಮುಖ್ಯಮಂತ್ರಿ ಮಾಡಿ ಅಂತ ಅರ್ಜಿ ಇಟ್ಕೊಂಡು ಹೋಗಿರ್ಲಿಲ್ಲ. ಅವತ್ತು ಬಿಜೆಪಿನ ಅಧಿಕಾರದಿಂದ ದೂರ ಇಡಬೇಕು ಅಂತೇಳಿ ರಾತ್ರಿ ದೇವೇಗೌಡಾಜಿಯವ್ರ ಮನೆಗೆ ಬಂದು ಸಂಪೂರ್ಣವಾದಂಥ ಬೆಂಬಲ ನಿಮ್ಗೆ ಕೊಡ್ತೀವಿ, ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿ ನಿರ್ವಹಿಸಬೇಕು ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ನಾವು 2006-07ರಲ್ಲಿ ಬಿಜೆಪಿ ಜೊತೆ ಸೇರಿ ಸರ್ಕಾರ ಮಾಡಿದ್ದು. ಈ ರಾಜ್ಯದಲ್ಲಿ ಎಲ್ಲರೂ ತಿರುಗಿ ನೋಡ್ಬೇಕು, ಅಷ್ಟರ ಮಟ್ಟಿಗೆ ಮುಖ್ಯಮಂತ್ರಿಗಳು ಯಾವುದೇ ಒಂದು ಬೆಟ್ ತೋರಿಸ್ಕೊಳ್ಳೋ ರೀತಿಯಲ್ಲಿ ಈ ರಾಜ್ಯವನ್ನು ಮುನ್ನಡೆಸಿದಂಥ ಇತಿಹಾಸ ಇದೆ. ಇವತ್ತು ಬಹುತೇಕ ಕಾಂಗ್ರೆಸ್ನವರು ಸರ್ಕಾರ ರಚಿಸುವಂತ ಸಂದರ್ಭದಲ್ಲಿ ಏನ್ ದೊಡ್ಡತನದ ಮಾತುಗಳನ್ನ ಮಾತಾಡೋದು, ಇವತ್ತು ಯಾಕೆ ಆ ನಡವಳಿಕೆಗಳನ್ನ ನಡ್ಕೋತಾ ಇಲ್ಲ ಅಂತಕ್ಕಂಥದ್ದನ್ನ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಗೊತ್ತಾಗುತ್ತೆ. ಐವನ್ ಡಿಸೇಜ್ ಅವರೇ, ನಿಮ್ಮ ಸರ್ಕಾರದ ಸಚಿವರು, ನಾನು JDS ನಲ್ಲ, ಈ ಸರ್ಕಾರದ ಸಚಿವರು ಹೇಳ್ತಾರೆ ನಮ್ಗೆ ಇವ್ರ ಜೊತೆಗಿನ ಅನುಭವ, ಆ ಅನುಭವಕ್ಕಿಂತ ತುಂಬಾ ಎಲ್ಲೊಂದ್ ಕಡೆ ನೋವು ಆಗ್ತಾ ಇದೆ, ಬೇಜಾರಾಗ್ತಾ ಇದೆ. ಇವ್ರು ನಮ್ಮನ್ನ ಒಂದ್ ರೀತಿ ಕೈಗೆ ಏನೋ ಹಗ್ಗ ಕೊಟ್ಬಿಟ್ಟು ಹೆಂಗ್ ಬೇಕಂಗೆ ಎಳಿತಾರೆ, ನಾವು ಈ ಕಡೆ ಹೋಗಲ್ಲ ಈ ಕಡೆ ಹೋಗಲ್ಲ. ಇದು ನೀವೇ ಮಾಡ್ಕೊಂಡಿರೋದು. ನಾವು ಜನಕ್ಕೆ ಯಾಕೆ ಇದು ಮಾಡ್ತೀರಿ? ನೀವು ಬಿಜೆಪಿನ ಯಾಕೆ ಬ್ಲೇಮ್ ಮಾಡ್ತೀರಿ? ಈಗ ಮುಖ್ಯಮಂತ್ರಿಗಳು ಇವತ್ತು ಏನು ಸ್ಟೇಟ್ಮೆಂಟ್ ಕೊಟ್ಟರು, ಅದು ಅನಿವಾರ್ಯ ಇತ್ತ ಇಲ್ಲ ನನ್ನ ಮನಸ್ಸಿನ ಮಟ್ಟಿಗೆ. ನಾನು ಕುಮಾರಸ್ವಾಮಿ ಅವರ ಆಡಳಿತವನ್ನು ನೋಡಿದ್ದೇನೆ. ಈಸ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್ ಮತ್ತು ಜನಪರ, ಸ್ವಲ್ಪ ಭಾವನಾತ್ಮಕವಾಗಿ ಜಾಸ್ತಿ ಯಾವುದೇ ವಿಚಾರ ಬಂದ ಭಾವನಾತ್ಮಕವಾಗಿ ಸೋಮಶೇಖರ್ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಆಡಿದ್ದೇನು, ದೇವೇಗೌಡರ ಕುಟುಂಬ ಹೆಸರು ಹೇಳಿಲ್ಲ, ಕೆಲವರಿಗೆ ಸೊಸೆಂದಿರು ಮಕ್ಕಳು ಮೊಮ್ಮಕ್ಕಳು ಅಧಿಕಾರ ಬೆಳೆಸಬೇಕಂತ ಕೆಲವರಿಗೆ ಆಸೆ. ಮೈತ್ರಿ ಸರ್ಕಾರದಲ್ಲಿ ಬೆಂಗಳೂರು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಕುರಿತು ಅವರು ಸ್ವಲ್ಪ ಭಾವನಾತ್ಮಕವಾಗಿ ತಗೊಂಡಿದ್ದಾರೆ. ನಾನು ಹೇಳ್ತೇನೆ ಸರ್ಕಾರ ಬೇರೆ ಭಾವನಾತ್ಮಕ ಬೇರೆ. ಈಗ ಇವತ್ತು ನಮ್ಮ ಯಾರು ಶಾಸಕರು ಹೇಳಿದ್ದಾರೆ, ಅವರು ಬೇರೆ ಬೇರೆ ಆಂಗಲ್ ಅಲ್ಲಿ ಹೇಳಿರ್ತಾರೆ. ಇವಾಗ ಯಾವುದೇ ರಾಜಕಾರಣಿಗೆ, ಯಾವುದೇ ಶಾಸಕನಿಗೆ ಎಷ್ಟು ಅಭಿವೃದ್ಧಿ ಆದ್ರೂ ಸಾಲದೆ, ನಾವು ಕಡಿಮೆನೇ ಆಯ್ತು ಅಂತ ಅನ್ನೋದು. ನಮ್ಮ ಜಿಲ್ಲೆಯಲ್ಲಿ ರಮನಾಥ್ ರೈ ಅವರು 2,000 ಕೋಟಿ ರೂಪಾಯಿನ 5 ವರ್ಷದಲ್ಲಿ ಖರ್ಚು ಮಾಡಿದ್ದಾರೆ ಕ್ಷೇತ್ರಕ್ಕೆ. ಮತ್ತು ಹೇಳ್ತಾ ಇದ್ರು ಕಡಿಮೆನೇ ಆಯ್ತು ಅಂತ. ಹಾಗಾಗಿ ಅವ್ರು ಏನು ಹೇಳಿದ್ದಾರೆ ಸೋಮಶೇಖರ್ ಅವರು, ನೋಡಿ ಅಭಿವೃದ್ಧಿ ಕೆಲಸಕ್ಕೆ ನಮಗೆ ಸಾಕಷ್ಟು ದುಡ್ಡು ಬರಲಿಲ್ಲ, ಕಡಿಮೆ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು. ದಟ್ ಡಸಂಟ್ ಮೀನ್ ಬಿಜೆಪಿ ಮತ್ತು ಕಾಂಗ್ರೆಸ್, JDS ಮತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಎಲ್ಲಿಯೂ ತೊಂದರೆ ಮಾಡಿದೆ ಅಂತ ಹೇಳೋ ಮಾತನ್ನ ಅವ್ರು ಹೇಳಿಲ್ಲ. ಮೈತ್ರಿ ಸರ್ಕಾರ ಯಾರು? ಮೈತ್ರಿ ಸರ್ಕಾರದಲ್ಲಿ ದುಡ್ಡು ಕಡಿಮೆ ಹೇಳಿರ್ಬೋದು, ಅಭಿವೃದ್ಧಿ ಕಡಿಮೆ ಆಗಿದೆ ಹೇಳಿರ್ಬೋದು. ಆದ್ರೆ ನಮಗೆ ಬೇರೆ ಬೇರೆ ಟಾರ್ಗೆಟ್ ಇತ್ತು. 45,000 ಕೋಟಿ ರೂಪಾಯಿಯನ್ನ ರೈತರ ಸಾಲ ಮನ್ನಾ ಮಾಡ್ಲಿಕ್ಕೆ ಹೋದೆವು ನಾವು. ಆಗಿರುವಾಗ ಎಲ್ಲೇ ಒಂದು ಕಡೆ ಸ್ವಲ್ಪ
ಅಭಿವೃದ್ಧಿಯಲ್ಲಿ ಅಧಿಕಾರ ಬಿಟ್ಟು ಕೆಳಗಿಳಿತೀನಿ ಅಂತ ಹೇಳೋದು ಇದೆಯಲ್ಲ, ಅದು ಕಾಂಗ್ರೆಸ್ ಅವರು ಅಷ್ಟೊಂದು ಕಾಟ ಕೊಡ್ತಾ ಇದ್ರಿ, ಸಿದ್ದರಾಮಯ್ಯ ತಮ್ಮ ಶಿಷ್ಯರ ಮೂಲಕ ಒಂದು ನೆನಪಿಟ್ಟುಕೊಳ್ಬೇಕು, ಇದು ಸಮ್ಮಿಶ್ರ ಸರ್ಕಾರ. ಈ ಸಮ್ಮಿಶ್ರ ಸರ್ಕಾರದಲ್ಲಿ ಬಜೆಟ್ ನ ದುಡ್ಡನ್ನು ಅಲೋಕೇಶನ್ ಮಾಡ್ಲಿಕ್ಕೆ ಎರಡನೇ ಬಜೆಟ್ ಚರ್ಚೆ ಮಾಡ್ತಾ ಇಲ್ಲ ಮಾಡಿದ್ರು. ಹಾಗಾಗಿ ನೀವು ಡಿಫೆಂಡ್ ಮಾಡ್ತಾ ಇದ್ರಿ. ಮೊದಲ 1 ವರ್ಷದಲ್ಲಿ ಅಭಿವೃದ್ಧಿ ಸ್ವಲ್ಪ ಕಡಿಮೆ ಆಗಿರಬಹುದು, ಆದರೆ ಇನ್ನು ಉಳಿದ 4 ವರ್ಷಗಳಲ್ಲಿ ಈಗ ಫೆಬ್ರವರಿ 8ಕ್ಕೆ ಬಜೆಟ್ ಮಂಡನೆ ಮಾಡ್ತಾರೆ. ಫುಲ್ ಬಜೆಟ್ ಮಂಡನೆ ಕುಮಾರಸ್ವಾಮಿ ಆ ಬಜೆಟ್ ನಲ್ಲಿ ಬೇಕಾದಷ್ಟು ದುಡ್ಡುಗಳು. ಹಾಗಾಗಿ ದಯವಿಟ್ಟು ಅದನ್ನು ಈ ದೊಡ್ಡ ಇಶ್ಯೂ ಮಾಡುವುದು ನಮ್ಮ ಸರ್ಕಾರಕ್ಕೆ, ಕುಮಾರಸ್ವಾಮಿ ಸರ್ಕಾರಕ್ಕೆ ಕಾಂಗ್ರೆಸ್ನ ಎಲ್ಲ ಶಾಸಕರ ಬೆಂಬಲ ಇದೆ. 5 ವರ್ಷಗಳ ಸರ್ಕಾರ ಇವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದೇನಾಗಿದೆ ಅಂದ್ರೆ ಹೂಗಾರ ಇದರಲ್ಲಿ ಇವರೆಲ್ಲರೂ ಸೇರಿ ಹೇಳ್ತಾ ಇರೋದೇನು ಅಂದ್ರೆ ಸಿದ್ದರಾಮಯ್ಯ ವಾಸ್ ಎ ಬೆಟರ್ ಚೀಫ್ ಮಿನಿಸ್ಟರ್ ಫಾರ್ ಅಸ್ ಅಂತ ಅವ್ರು ಇಂಡಿಕೇಟ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಏನಾಗುತ್ತೆ, ಇವಾಗ ಒಬ್ಬ ಮುಖ್ಯಮಂತ್ರಿ ಇರುವಾಗ ಇನ್ನೊಬ್ಬ ಮುಖ್ಯಮಂತ್ರಿ ಈ ರೀತಿ ರೈಸ್ ಮಾಡಿದ್ರು ಅಂದ್ರೆ ಅವ್ರಿಗೆ ನೆಗೆಟಿವ್ ಅಂತ ಅನ್ಸುತ್ತೆ, ಅವ್ರಿಗೆ ಆ ಫೀಲಿಂಗ್ ಬರಲ್ವಾ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಇವರು ಏನಾಗಿದೆ 2 ತರ, ಅದ್ರಲ್ಲಿ ಇವರು ಒಂದು ಯೋಚನೆ ಮಾಡ್ಬೇಕು, ಇವ್ರಿಗಿರೋದು 80 ಸೀಟು, ಅವ್ರಿಗಿರೋದು 37 ಸೀಟು. ಈ ತರ ಮಾತಾಡಿದ್ರೆ ಎಷ್ಟು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರಬೇಕು, ಮೊದ್ಲೇ ಕೊಟ್ಟಿರೋದು ಇದು ಅಂತ. ನನಗನ್ಸೋದು ಒಂದೇ ವಿಷಯ ಅರ್ಥ ಆಗುತ್ತೆ, ನಿಮ್ಮ ಇದಕ್ಕೂ ಅರ್ಥ ಆಗ್ತದೆ ಡಾಕ್ಟರ್ ರಾಘವೇಂದ್ರ. ಪದೇ ಪದೇ ಸರ್ಕಾರ ರಚನೆ ಆದಾಗಿಂದ ಇಲ್ಲಿವರೆಗೂ ಕೂಡ ಒಂದಿಲ್ಲ ಒಂದು ಕಾರಣಕ್ಕಾಗಿ ಅನೇಕ ನಾಯಕರು ಸಿದ್ದರಾಮಯ್ಯವರಿಂದಲೇ ಶುರು ಆಗುತ್ತೆ. ಇವತ್ತು ಸುಧಾಕರ್ ಹೇಳ್ತಾರೆ ಸಿದ್ದರಾಮಯ್ಯ ಅವರು ನಮ್ಗೆ ಈಗಲೂ ಕೂಡ ಸಿಎಂ ನಮಗೆ ಅಂತ ಇರ್ತಾರೆ. ಒಂದ್ ಕಡೆ ಪುಟ್ಟರಂಗ ಶೆಟ್ಟಿ ಕುಮಾರಸ್ವಾಮಿ ಸಂಪುಟದಲ್ಲಿ ಸಚಿವರು ಅವ್ರು ಹೇಳ್ತಾರೆ 3 ಸಲ 4 ಸಲ ನಮಗೆ ಸಿದ್ದರಾಮಯ್ಯ ಈಗಲೂ ಸಿಎಂ ಅಂತ ಹೇಳ್ತಾರೆ. ಬೇರೆ ಏನು ಸಿಎಂ ಅದ ಅಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಂದು ಸರ್ಕಾರ ಪ್ರವಚನ ತಗೊಂಡಾಗ ಆ ಚೀಫ್ ಮಿನಿಸ್ಟರ್ ನನಗೂ ಅವ್ರಿಗೆ ಎಲ್ಲರಿಗೂ ಚೀಫ್ ಮಿನಿಸ್ಟ್ರು. ನೀವು ಈಗಲೂ ಅಭಿಮಾನದಿಂದ ಹೇಳೋದು ಬೇರೆ, ಬಹಿರಂಗವಾಗಿ ವೇದಿಕೆಯಲ್ಲಿ ಹೇಳ್ತಾ ಹೋದ್ರೆ ಒಬ್ಬ ಚೀಫ್ ಮಿನಿಸ್ಟರ್ಗೆ ಏನು ಫೀಲ್ ಆಗುತ್ತೆ? ಕ್ಯಾಬಿನೆಟ್ ಮಿನಿಸ್ಟರ್ಗೆ ದ ಸಿಎಂ ಇಸ್ ದ ಲೀಡರ್ ಅಷ್ಟೇನೆ. ಅವ್ರು ಯಾವುದೇ ಪಕ್ಷದವರು ಇರಲಿ, ಮೈತ್ರಿ ಪಕ್ಷ, ಚೀಫ್ ಮಿನಿಸ್ಟರ್ ಇಸ್ ದ ಲೀಡರ್ ಫಾರ್ ದ ಹೋಲ್ ಕ್ಯಾಬಿನೆಟ್ ಅಷ್ಟೇನೆ. ಅವರನ್ನೇ ಸಿಎಂ, ಅವರನ್ನೇ ಲೀಡರ್ ಅಂತ ಈಗ ಇದೇನು ಹೊಸದಲ್ಲ. ಹಿಂದೆ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲೂ ಸಹಿತ 10 ತಿಂಗಳು 20 ದಿವಸಕ್ಕೆ ಯಾವ ರೀತಿಯಾಗಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸ್ತಕ್ಕಂಥ ಒಂದು ಸ್ವಾಮಿ ನಿಮ್ಮ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ತಡ್ಕೊಳ್ಳಿ, ನಿಮ್ಮ ಮಾತ್ರಕ್ಕೆ ಜಾಗ ಸಿಕ್ಕಲ್ಲ, ಜಾಗ ಸಿಕ್ಕಲ್ಲ, ಸುಮ್ಮನೆ ಇರಿ ಸ್ವಲ್ಪ. ನಾನು ಮಾತಾಡ್ತಿದ್ದೀನಿ, ಮಾತಾಡುವಾಗ ಅಲ್ಲ ನೀವು ಮಾತಾಡುವಾಗ ನಾನು ಯಾಕೆ ಅಂತಂದ್ರೆ ನಿಮ್ ಮನಸ್ಸಿನ ಭಾವನೆಗಳೆಲ್ಲ ಹೇಳ್ಬಿಡ್ಲಿ. ಉತ್ತರ ಬಹಳ ರೆಡಿ ಇದಾವ ಅಂತ. ಅಯ್ಯೋ ತೋಳ ಬಂತು, ತೋಳ ಬೇಜಾನಿದೆ ಬಿಡಿ. ಅದು 9 ಮುಗಿದೋಯ್ತು, 3/4 ಡಜನ್ ಇದು ಏನೋ ಆ ಡೆಡ್ ಲೈನ್ಸ್ ಎಲ್ಲ ಮುಗಿದೋದು. ಈಗ ಹಿಂದೆ ದೇವೇಗೌಡರಿದ್ದಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಿಂದ ಯಾವ ರೀತಿಯಾಗಿ ಗಳಿಸಿರುವಂತಕ್ಕಂಥದ್ದು ಇಡೀ ದೇಶಕ್ಕೆ ಗೊತ್ತಿರ್ತಕ್ಕಂಥದ್ದು. ನಿಮ್ಗೆ ಯಾಕೆ ಇವೆಲ್ಲ ನೆನಪಾಗ್ತದೆ? ಈಗ ಈ ಮಾತುಗಳು ಬಂದಾಗ ನೋಡಿ, ಈ ಮಾತುಗಳು ಬಂದಂತ ಸಂದರ್ಭದಲ್ಲಿ ಪುಟ್ಟರಾಜುರವರು ನಮ್ಮ ಪಕ್ಷದ ನಾಯಕರು ಹೇಳಿರ್ತಕ್ಕಂಥ ಮಾತಿನ ಹಿನ್ನೆಲೆಯನ್ನು ನಾವು ತೆಗೆದುಕೊಂಡಾಗ, ಈ ಹಿಂದೆ ಇದೇ 2004ರಲ್ಲಿ ಧರ್ಮಸಿಂಗ್ರವರ ಜೊತೆಯಲ್ಲಿ ನಾವು ಸರ್ಕಾರವನ್ನು ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಪಕ್ಷವನ್ನು ಮುಗಿಸಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಹೋದ್ರು. ಬಿಜೆಪಿ ಜೊತೆಗೆ 37 ಶಾಸಕರೊಂದಿಗೇನೆ ಹೋದ್ರು. ಅವತ್ತು 30 ಶಾಸಕರೊಂದಿಗೆ ಹೋದ್ರು. ಅವತ್ತಿನ ದಿವಸ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸಲಾಯಿತು. ಪಕ್ಷ ಶ್ರೀನಾಥ್ ದಯಮಾಡಿ ಈಗ ಅವತ್ತಿನ ದಿವಸ ನಮ್ಮ ಪಕ್ಷವನ್ನು ಯಾವ ರೀತಿ ಮುಗಿಸಿಕೊಟ್ರು ಅಂತಕ್ಕಂಥದ್ದನ್ನು ಹಲವಾರು ಬಾರಿ ನಮ್ಮ ಕುಮಾರಸ್ವಾಮಿ ಅವರೇನೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹಾಗಾಗಿ ನಾನು ಬಿಜೆಪಿ ಜೊತೆ ಹೋದೆ ಅಂತ. ಬಿಜೆಪಿ ಅವರ ಜೊತೆ ಹೋದಂತ ನಂತರದಲ್ಲಿ ಅಲ್ಲಿ ಅವತ್ತಿನ 20 ತಿಂಗಳ ಕುಮಾರಸ್ವಾಮಿ ಅವರ ಆಡಳಿತ ಒಂದು ಸುವರ್ಣ ಯುಗ ಅಂತಕ್ಕಂಥ ರೀತಿಯಲ್ಲಿ ಅವರು ಆಡಳಿತವನ್ನ ನೀಡಿ ಎಲ್ಲ ಜನರ ಸಮಸ್ಯೆಗಳನ್ನ, ಎಲ್ಲ ವರ್ಗದ ಸಮಸ್ಯೆಗಳನ್ನ ಮಿನಿಸ್ಟರ್ ಆಗಿರ್ಲಿಲ್ಲ. ನಾನು ಮಿನಿಸ್ಟ್ರು ಅಲ್ಲ, MLCನೂ ಅಲ್ಲ, ಒಂದು ಆರ್ಡಿನರಿ ಬೋರ್ಡ್ ಮೆಂಬರು ಅಲ್ಲ.
ಅಂದ್ರೆ ನೋಡಿದ್ದೇನೆ ರಾಹುಲ್ ಗಾಂಧಿ ಮಾತಾಡಿಸುತ್ತದು ಪಕ್ಷದ ಮೇಲಿನ ಅಭಿಮಾನ 35 ವರ್ಷಗಳ ಅದು ರಾಜೀನಾಮೆ ಕೊಡಕ್ಕೆ ರೆಡಿ ಹೋಗಿ ಹೊರಗಡೆ ಈ ತರ ಸಹಿಸ್ಕೊಂಡು ಹಾಕಿರ್ತೀರಿ. ಈಗ ಅದೇನೇನೆ ಇಷ್ಟೊಂದು ಅಸಹಾಯಕತೆನ ಅಧಿಕಾರಕ್ಕಾಗಿ ಕಾಂಗ್ರೆಸ್ ನಿಮಿಷ ಅಸಹಾಯಕತೆಯ ಪ್ರಶ್ನೆ ಒಂದ್ಸಲ ಇವತ್ತೇನ್ ಮಧ್ಯಾಹ್ನ ವೇಣುಗೋಪಾಲ್ ಅವರು ಕುಮಾರಸ್ವಾಮಿ ಅವರ ಒಂದು ಹೇಳಿಕೆ ಬರ್ತಾ ಇದೆ. ವೇಣುಗೋಪಾಲ್ ಅವರು ನಾಯಕರು ಕುಮಾರಸ್ವಾಮಿಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿದಂಗೆ ಸರ್ಕಾರ ನಡೆಯುವಂತಕ್ಕಂಥದ್ದನ್ನ ಹೇಳಿದ್ರು. ಹಾಗೇನಾದ್ರೂ ಇಲ್ಲ ಇಲ್ಲ ಅನ್ನೋ ತರ ಮಂದಬುದ್ಧಿಯ ಶಾಸಕರು ಮಾತಾಡಿದಾಗ ಏನೇನೆ ಮಾತಾಡಿದ್ದಿದ್ರೆ ಖಂಡಿತ ಬೇರೆ ಆಗ್ತದೆ. ಒಬ್ಬ ಮುಖ್ಯಮಂತ್ರಿಯ ಮೇಲೆ ಮೈತ್ರಿ ಸರ್ಕಾರ ನೀವು ಬಿಜೆಪಿ ಜೊತೆ ಸರ್ಕಾರ ಮಾಡಿದಾಗ ಖುಷಿಯಲ್ಲಿ ಇದ್ದೀರಿ. ಇವತ್ತು ಬಿಜೆಪಿಗೆ ಅಧಿಕಾರಕ್ಕೆ ಬರ್ಲಿಕ್ಕೂ ನೀವೇ ಬಿಜೆಪಿ ರಾಜ್ಯದ ಅಧಿಕಾರಕ್ಕೆ ನೀವು ನೆನಪಿಟ್ಟು 5 ವರ್ಷದ ಸರ್ಕಾರದಲ್ಲಿ ನೀವು ಕೊಟ್ಟಂತಹ ಕಾರ್ಯಕ್ರಮ ಅವಕಾಶ ಆಯ್ತು. All due respect, Kumaraswamy is our leader and we are supporting him. Sir, you are telling like that. Let the Sudhakar say that. ಅದು ನಮ್ಮ ದೌರ್ಬಲ್ಯ ಉತ್ತಮ್ ಶೆಟ್ಟರ್ ಹೇಳಿ, ಸುಧಾಕರ್ ಹೇಳಿ, ನಾರಾಯಣ ರಾವ್ ಹೇಳಿ, ಸೋಮಶೇಖರ್ ಹೇಳಿ. ಶಾಸಕರುಗಳ ಬಗ್ಗೆ ಒಂದ್ ನಿಮಿಷ ನೀವಿಬ್ರು ಮಾತಾಡೋದು ಗೊತ್ತಾಗ್ತಾ ಇದೆ. ಒಂದು ಸ್ಪಷ್ಟವಾಗಿ ಇಬ್ಬರನ್ನ ನೀವು ಸಮರ್ಥನೆ ಮಾಡ್ಕೊಳ್ತದೆ. ಅಂದ್ರೆ ನಾವು ರೆಡಿ, ನಾವು ಸರಿ ಅಂತದ್ದು. ಒಂದ್ ಕಡೆ ರೆಡಿ ಅಂತ ಹೇಳ್ತೀರಿ, ಒಂದ್ ಕಡೆ ಸರಿ ಅಂತ ಹೇಳ್ತೀರಿ. ಸೊ ಹಾಗಾದ್ರೆ ಜನ ಕನ್ಫ್ಯೂಷನ್ ಹೇಳಿದ್ರೆ ಒಂದ್ ಕಡೆ ಇಷ್ಟೊಂದು ಅಸಹಾಯಕತೆ, ಇಷ್ಟೊಂದು ದರ್ದು, ಇಷ್ಟೊಂದು ಅನಿವಾರ್ಯ, ಇಷ್ಟೊಂದು ಮಜಬೂರಿ ನಿಮ್ಮ ಸರ್ಕಾರಕ್ಕಿದೆಯಾ ಅನ್ನೋಂಥದ್ದು. ಯಾಕಂದ್ರೆ ಮಜಬೂರಿ ಅನ್ನುವಂಥದ್ದು ನಿಮ್ಗೆ ಇರೋದು ಒಂದೇ ಒಂದು ಕಾರಣ, ಬಿಜೆಪಿ. ಸೊ ಬಿಜೆಪಿನ ಸೋಲ್ಸಕ್ಕೆ ಅಂತ ಒಂದ್ ಕಡೆ ಹೇಳ್ತೀರಿ, ಅದೇ ಸಚಿವರು ಹೇಳ್ತಾರೆ ಬಿಜೆಪಿ ಜೊತೆಗೆ ಆಡಳಿತ ಚೆನ್ನಾಗಿದೆ. ಇನ್ನೆಷ್ಟು ದಿನ ಸರ್ಕಾರ? ಈ ಪ್ರಶ್ನೆನ ಸ್ವತಃ ಕುಮಾರಸ್ವಾಮಿ ಅವರು ಅವರ ಹೇಳಿಕೆಯಿಂದ ಗೊತ್ತಾಗ್ತದೆ. ನಾನು ಈ ಸರ್ಕಾರದಿಂದ ಕೆಳಗಿಳಿಯಕ್ಕೆ ರೆಡಿ, ಅಧಿಕಾರ ತ್ಯಾಗ ಮಾಡ್ತೀನಿ. ಯಾಕೆ ಈ ಮಾತು ಹೇಳಿದ್ರು ಅಂದ್ರೆ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಮೆಸೇಜ್ ಪಾಸ್ ಮಾಡಬೇಕು, ಮತ್ತೊಂದು ಕಡೆ ನನ್ನ ನಾಯಕತ್ವವನ್ನು ಹೈಕಮಾಂಡ್ ಮತ್ತೊಂದು ಸಲ ಲೋಕಸಭಾ ಚುನಾವಣೆ ಮುನ್ನ ಅಂತಿಮ ಥಸ್ಸೆ ಅಂದ್ರೆ ಮುದ್ರೆ ಒತ್ತಬೇಕು. ಬಿಜೆಪಿಗೂ ಒಂದು ರೀತಿಯಾದಂಥ ಸ್ನೇಹ ಹಸ್ತವನ್ನು ಚಾಚಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಹಾಗಿದ್ರೆ ಇವತ್ತು ದಿನೇಶ್ ಗುಂಡೂರಾವ್, ಮತ್ತೊಂದು ಕಡೆ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ, ಹಾಗೇನೆ JDS ನಾಯಕ ಹೊರಟ್ಟಿ ಕೂಡ ಮಾತನಾಡಿದ್ದಾರೆ. ನಾವು ಸಮ್ಮಿಶ್ರ ಸರ್ಕಾರ ಮಾಡಿದ್ದೀವಿ, JDSನವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಮಾಡಿದ್ದೀವಿ. ಆ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ನಾನು ಮುಖ್ಯಮಂತ್ರಿ ಆಗೋದು ಅವೆಲ್ಲ ಉದ್ಭವ ಗೊತ್ತಿಲ್ಲಪ್ಪ. ನಾನು ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀನಿ, ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀನಿ, ಪುನಃ ಕೇಳ್ತೀನಿ. ಈ ರೀತಿಯ ಹೇಳಿಕೆಗಳು ಕೊಡ್ಕೊಂಡು ಹೋದ್ರೆ ಖಂಡಿತವಾಗಿಯೂ ನಮ್ಮ 2 ಪಕ್ಷಗಳ ಮಧ್ಯೆ ಸಂಬಂಧ ಸರಿ ಇಲ್ಲ ಅಂತ ಅನಿಸುವಂತ ರೀತಿಯಲ್ಲಿ ಅದು ವ್ಯಕ್ತ ಆಗ್ತದೆ. ಇದು ನಾವು ಸಹಿಸಿಕೊಳ್ಳಕ್ಕೆ ಆಗೋದಿಲ್ಲ. ನಾನು ಇದನ್ನ ಬಹಳ ಗಂಭೀರವಾಗಿ ಈ ವಿಚಾರವನ್ನು ತೆಗೆದುಕೊಂಡಿದ್ದೇನೆ. ಸೋಮಶೇಖರ್ ಅವರು ಕೂಡ ಇದರ ಬಗ್ಗೆ ನಾನು ವಿಷಯವನ್ನು ಮುಟ್ಟಿಸಿದ್ದೇನೆ ಮತ್ತು ಇದರ ಬಗ್ಗೆ ಸ್ಪಷ್ಟವಾದಂಥ ಹೇಳಿಕೆಯನ್ನ ಅವರು ಕೊಡ್ತಿರಂತ ನಿರೀಕ್ಷೆ ಮಾಡ್ತಾ ಇದ್ದೀನಿ ಮತ್ತು ಈ ಮಾತನ್ನು ವಾಪಸ್ ತಗೊಳ್ತಕ್ಕಂಥದ್ದು ಕೂಡ ಹೇಳಬೇಕಾಗ್ತದೆ. ಕುಮಾರಸ್ವಾಮಿ ಅವರಿಗೆ ನಾನು ಬೇಡ ಅಂದ್ರೂ ಕಟ್ಟಿಸುವ ನನಗೆ ಪಕ್ಷಕ್ಕೆ ನಾನು ಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಈಗ ಒಂದು ರೀತಿ ಒಳಗಡೆನಲ್ಲಿ ನನ್ನ ಕಾರ್ಯಕ್ರಮ ನಿಭಾಯಿಸುವುದಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಏಕೆ ಈ ಥರ ಸಣ್ಣ ಕಿರುಕುಳುಗಳು, ತೊಂದರೆಗಳು, ಅಡಚಣೆಗಳು ಅನ್ನೋ ಥರದ್ದು ಒಂದು ಸಣ್ಣ ಭಾವನೆ ಎಲ್ಲೋ ಚುಚ್ಚಿರಬೇಕು. ಅದಕ್ಕೆ ಅವರು ಭಾವನಾತ್ಮಕವಾಗಿ ಪ್ರತಿಕ್ರಿಯೆ ಮಾಡಿದ್ದಾರೆ. ಪುಟ್ಟರಂಗ ಶೆಟ್ಟಿ ಅವರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದಾಗ ಸಿದ್ದರಾಮಯ್ಯ ಅವರು ಅವರಿಗೆ ಒಂದು ಏನಂದ್ರೆ ಬುದ್ಧಿ ಮಾತು ಹೇಳಬೇಕು, ಎಲ್ಲರಿಗೂ ಹೇಳಬೇಕು, ಹಂಗೆ ಅನ್ಬಾಡ್ರಿ. ಮತ್ತು ನಾಳೆ ಅವರ ಅಂದಿದ್ರು, ಮತ್ತು ನಾನು ಮುಖ್ಯಮಂತ್ರಿ ಅವ್ರು ಹೇಳಿದೆ, ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಅಂತ ಅನ್ಕೋತ ಅಡ್ಡಾಡಿದ್ರೆ ಹಣೆ ಬಾರಿ ಇನ್ನೊಂದು. ಮತ್ತು ಅವರ ಹೇಳಿದ್ರು ನಾ ಮುಖ್ಯಮಂತ್ರಿ ಆದ್ರೆ ಕುಮಾರಸ್ವಾಮಿ ಏನ್ ಮಾಡ್ತಾರ ಅಂತ ತಿಳ್ಕೊಂಡು ಹೊರಟಿ ಅವ್ರು ತಿಳ್ಕೊಬೇಕಂತ. ಇನ್ನಿದಕ್ಕೆ ಪ್ರತಿಪಕ್ಷ ಬಿಜೆಪಿ ಕೂಡ ರಿಯಾಕ್ಟ್ ಮಾಡಿದ್ರೆ, ನಾಯಕರು ಕೂಡ ಮಾತಾಡೋದು ಇದು ಒಂದು ರೀತಿಯ ಹೈ ಡ್ರಾಮಾ, ಇವರು ನಡೆಸಿರತಕ್ಕಂಥ ಹೊಸ ಡ್ರಾಮಾ ಅಂತ ಬಿಜೆಪಿ ರಿಯಾಕ್ಟ್ ಮಾಡಿದೆ. ಕಾಂಗ್ರೆಸ್ JDS ಇವತ್ತೊಂದೇನೊಂದು ಹೈ ಡ್ರಾಮಾ ಮಾಡಕತ್ತ ಅಂತ ನಂಗೆ ಅನಿಸ್ತದ. ಪರಸ್ಪರ ಡ್ರಾಮಾ, ನೀವು ಅವ್ರು ಬೇಯೋದು, ಅವ್ರು ನೀವು ಬೇಯೋದು, ನೀ ಅತ್ತಂಗ್ ಮಾಡೋದು, ನೀ ಬೇದಂಗ್ ಮಾಡೋದು, ಈ ರೀತಿ ಏನೋ ಪರಸ್ಪರ ಡ್ರಾಮಾ ಮಾಡಿ ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯುವಂತ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಇದು ಬಹಳ ದಿವಸ ನಡೆಯುವುದಿಲ್ಲ. ಮತ್ತೆ ರಾಜೀನಾಮೆ ಕೊಡ್ತಿದ್ರೆ ರಾಜೀನಾಮೆ ಕೊಟ್ಟು ಹೋಗ್ರಿ. ಯಾಕಂದ್ರೆ 37 ಜನ ಶಾಸಕರ ಇದ್ದಂತ ಒಂದು ಪಕ್ಷ ಇವತ್ತು ನಿಮ್ಮನ್ನ ಕಾಂಗ್ರೆಸ್ ಅವರು ಹೋಗಿ ಅನ್ಕಂಡೀಷನ್ ಮುಖ್ಯಮಂತ್ರಿ ಮಾಡಿದ್ರು.
ಮತ್ತೆ ಈ ಕಂಡೀಷನ್ ಹಾಕಕತ್ತಾರ ಅಂತ ನೀವೇ ಹೇಳ್ತೀರಿ. ಮತ್ತೆ ಪರಸ್ಪರ ವಿಶ್ವಾಸ ಇಲ್ಲ. ಪರಸ್ಪರ ವಿಶ್ವಾಸ ಇಲ್ಲದಂತ ಸರ್ಕಾರ ಬಾಳುದು ಸಿಗ್ಲೇಬಾರದು. ಕುಮಾರಸ್ವಾಮಿ ಅವರಿಗೆ ನಿಜವಾಗಿ ಇವತ್ತು ಕಾಂಗ್ರೆಸ್ ಅವರು ಒತ್ತಡ ಕಿರಿಕಿರಿ ಬಾಳ ಆಗಿದ್ರೆ ನಿಮ್ಗೆ ಆಡಳಿತ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಂದ್ರೆ ನಿಜವಾಗಿ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಕುಮಾರಸ್ವಾಮಿಯವರಾಗಲಿ ಸಿದ್ದರಾಮಯ್ಯವರಾಗಲಿ ಕುತ್ತಿಗೆ ಹಿಡಿದು ತಳ್ಳಿದ್ರು ಕೂಡ ಅವರು ಮುಖ್ಯಮಂತ್ರಿ ಸ್ಥಾನ ಬಿಡಲ್ಲ. ಕುಮಾರಸ್ವಾಮಿಗೆ ಹೆಂಗೋ ಒಂದು ರೀತಿ ಲಾಟ್ರಿ ಹೊಡೆದಂಗೆ ಮುಖ್ಯಮಂತ್ರಿ ಆಗ್ಬಿಟ್ಟು ಕಾಂಗ್ರೆಸ್ನವ್ರಿಗೆ ಗತಿನೇ ಇಲ್ಲ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಇಟ್ಕೊಳ್ಳೇಬೇಕು. ನಿಜಕ್ಕೂ ಕುಮಾರಸ್ವಾಮಿ ಅವರೇ ನಿಮಗೆ ಮಾನ ಮರ್ಯಾದೆ ಇದ್ರೆ ಬರೀ ಬಾಯಲ್ಲಿ ಹೇಳ್ಕೊಡ್ದು ರಾಜೀನಾಮೆ ಕೊಡಬೇಕಾಗತ್ತೆ ಅಂತ ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ. ಸಾಧ್ಯವಾ ಹೋಗೋಣ ಚುನಾವಣೆ ಹೊರಗಡೆ, ಅಸೆಂಬ್ಲಿ ಚುನಾವಣೆಗೆ ಬೇಕಾದ್ರೆ ಹೋಗೋಣ. ಅದು ಬಿಟ್ಟು ಅವ್ರ ಮರ್ಜಿನಲ್ಲಿ ಯಾಕೆ ಸಾಯ್ತೀರಾ? ಟ್ರಬಲ್ ಶೂಟರು ಯಾರ DK ಶಿವಕುಮಾರ್ ಅಂತಾರೆ ನೋಡು, ಅವರು ಕೂಡ ಬಹಳಷ್ಟು ಅಸಮಾಧಾನದಿಂದೇಳಿ ಕಂಡು ಬರ್ತಾ ಇದೆ. ಪ್ರಾಯಶಃ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರ, ಮಂತ್ರಿಗಳೆಲ್ಲ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೋ. ನನ್ಗೆ ಗೊತ್ತಿರೋ ಪ್ರಕಾರ ಅವರಲ್ಲಿ ಹೊಂದಾಣಿಕೆ ಇಲ್ಲ. ಎಲ್ಲೋ ಒಂದು ಕಡೆ ಅವರಲ್ಲಿದ್ದಂಥ ಶಾಸಕರು ಕೂಡ ಭಿನ್ನಾಭಿಪ್ರಾಯ ಆಗಿದೆ. ನನಗೆ ಗೊತ್ತಿರೋ ನನ್ನ ಅನಿಸಿಕೆ ಪ್ರಕಾರ ಸರ್ಕಾರ ಬಹಳಷ್ಟು ದಿನಗಳು ಉಳಿಯಲ್ಲ ಅನ್ಸುತ್ತೆ ಸರ್. ಶ್ರೀನಾಥ್ರೆ, ಬಿಜೆಪಿಗೆ ಏನ್ ಬೇಕಾಗಿದೆ ಅದು ಆಗ್ತಾ ಇದೆ ಅಂತ ನೀವು ಹೇಳೋದು. ಅದು ನೀವೇನ್ ಬಯಸಿದ್ರಿ? ಸರ್ಕಾರ ಬಿದ್ದು ನೋಡ್ತಾ ಇರೋ ಲೋಕಸಭೆ ಅವರು ಕಾಯ್ತಾ ಇರಿ ನೋಡಿ, ಇವರಾಗಿ ಕಿತ್ತಾಡ್ತಾರೆ. ಸೊ ಇಲ್ಲಿವರೆಗೂ ವಿಷಕಂಠ, ಅಸಹಾಯಕತೆ, ನಾನು 6.5 ಕೋಟಿ ಕನ್ನಡ ಋಣದಲ್ಲಿಲ್ಲ, ನನಗೆ ಮೆಜಾರಿಟಿ ಕೊಟ್ಟಿದ್ರೆ ನನ್ನ ಆಡಳಿತನೇ ಬೇರೆ ಆಗ್ತಾ ಇತ್ತು, ನಾನು ಬೇರೆಯವರು ಆ ಮರ್ಜಿಯಲ್ಲಿ ಇದ್ದೀನಿ ಅಂತ ಹೇಳ್ತಾ ಬಂದಿದ್ರು. ಮತ್ತೊಂದು ಕಡೆ ಅನೇಕ ಬಾರಿ ಅವರು ಎಮೋಷನಲ್ ಆಗಿ ಕಣ್ಣೀರು ಹಾಕಿದ್ದಾರೆ. ಹೌದು. ಆಮೇಲೆ ರಾಹುಲ್ ಗಾಂಧಿ ಪುಣ್ಯಾತ್ಮ ಅಧಿಕಾರ ಕೊಟ್ಟಿದ್ದಾರೆ ಅಂತ ಹೇಳಿ ಅನೇಕ ಹೇಳಿಕೆಗಳು ಬಂದಿದೆ. ರೋಟ್ ಹಾಕಿದ್ದಾರೆ, ಅವರು ಎಲ್ಲ ಆಯ್ತು. ಬಿಜೆಪಿ ಹೇಳ್ತಾ ಇರೋದು ಇದು ನಾಟಕ ಅಂತ. ಒಂದೇನಾಗಿದೆ, ಇದು ಥ್ರೂಔಟ್ ನೀವು ಅಬ್ಸರ್ವ್ ಮಾಡ್ಕೊಂಡ್ ಬಂದ್ರೆ ಕಾಂಗ್ರೆಸ್ ತಲೆಯ ಮೇಲೆ ಗೂಬೆ ಕೂರಿಸೋದು ಅಂತಾರಲ್ಲ, ಅದನ್ನ ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಎನಿ ಫೇಲ್ಯೂರ್ ಈಸ್ ಟು ದ ಕಾಂಗ್ರೆಸ್ ಅಕೌಂಟ್ ಅಂತ ಮಾಡ್ಕೊಂಡ್ ಬಂದಿದ್ದಾರೆ. ಕುಮಾರಸ್ವಾಮಿ ಮಾಡಿರೋದು. ಕಾಂಗ್ರೆಸ್ಗೆ ಏನಾಗ್ತಾ ಇದೆ, ಅದು ಅಕ್ಸೆಪ್ಟಬಿಲಿಟಿ, ಈ ತರ ರಿಯಾಕ್ಷನ್ಸ್ ಬರದೇ ಹೋದ್ರೆ ನಾಳೆ ಅದಕ್ಕೆ ಉತ್ತರ ಕೊಡಕ್ ಜನಗಳ ಮುಂದೆ ಹೋದಾಗ ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮಲ್ಲೇ ಹೇಳಕ್ಕಾಗಲ್ಲ ಅನ್ನೋದು ಒಂದು ಸಂಕಟ ಇರೋದ್ರಿಂದ ಈ ರೀತಿ ರಿಯಾಕ್ಷನ್ಸ್ ಬರ್ಸಿ ಒಂದು ತರ ಅವರೊಂದು ಹ್ಯಾಲೋ ಕ್ರಿಯೇಟ್ ಮಾಡಕ್ ಹೋಗ್ತಾ ಇದ್ದಾರೆ. ಬಟ್ ಇಬ್ರು ರಾಜ್ಯ ಆಳ್ತಕ್ಕಂಥ ಮನಸ್ಥಿತಿಲಿ ಇಲ್ವೇ ಇಲ್ಲ. ದ ಪ್ರಾಬ್ಲಮ್ ಏನ್ ಬರ್ತಾ ಇದೆ ಅಂದ್ರೆ, ಇವಾಗ ಯಾಕೆ ಅವರು ಹೇಳಿದ್ರು ಬಿಜೆಪಿ ಮತ್ತೆ JDS ಇದ್ದಾಗ ಚೆನ್ನಾಗಿತ್ತು ಅಂತ, ಯಾತಕ್ಕೆ ಯಾತಕ್ಕೆ ಅಂತ ಹೇಳ್ತೀರಿ? ಅವಾಗ ಖುಷಿ ಪಡಿಸಕ್ಕಲ್ಲ ಸರ್. ಅವಾಗ ಯಡಿಯೂರಪ್ಪನವ್ರು ಉಪಮುಖ್ಯಮಂತ್ರಿ ಆದ್ರು. ಏನಾಗಿತ್ತು, ಡೆಲಿವರಬಲ್ಸ್ ನಮ್ಮ ತಲೆ ಒಳಗಿತ್ತು, ಇದೆಲ್ಲ ಮಾಡ್ಬೇಕು ಅಂತ. ಪವರ್ಗೆ ಬಂದ್ರೆ ಮಾಡ್ತೀವಿ ಅಂತಕ್ಕಂಥದ್ದು ಅವೇ ಫಸ್ಟ್ ಟೈಮ್ ತಾವು ಪವರ್ಗೆ ಬಂದಿದ್ದು. ಅಲ್ಲಿ ತನಕ ನಾವು ಪವರ್ ಅಲ್ಲಿ ಇರ್ಲಿಲ್ಲ. ಸೊ ನಾವು ಅಧಿಕಾರಕ್ಕೆ ಬಂದಾಗ ಇದೆಲ್ಲ ನಾವು ಜನಗಳಿಗೆ ಮಾಡ್ತೀವಿ, ನಾವು ಹುಮ್ಮಸ್ಸಿತ್ತು, ಪುಷ್ ಮಾಡಿದ್ವಿ, ಕೂತ್ಕೊಂಡು ಮಾಡಿದ್ರೆ ಕ್ರೆಡಿಟ್ ಕುಮಾರಸ್ವಾಮಿಗಳಿಗೆ ಹೋಯ್ತು. ಫೈನ್, ನೋ ಪ್ರಾಬ್ಲಮ್ಸ್. ಇವ್ರು ಹೇಳಿದ್ರು ಕುಮಾರಸ್ವಾಮಿ ವಾಸ್ ಎ ಗುಡ್ ಚೀಫ್ ಮಿನಿಸ್ಟರ್ ಅಂತ, ಒಪ್ಕೊಂಡ, ನಾನು ಅದ್ರ ಬಗ್ಗೆ ಏನು ಡಿಸ್ಕಷನ್ ಹೋಗಲ್ಲ. ಬಟ್ ಡೆಲಿವರಬಲ್ಸ್ ನ ಯಡಿಯೂರಪ್ಪನವ್ರು ಕೂತ್ಕೊಂಡು ಪುಷ್ ಮಾಡಿದ್ರು ಆ ಟೈಮಲ್ಲಿ. ಇಲ್ಲದೆ ಹೋದ್ರ 2 ವರ್ಷ ಅಷ್ಟು ಅವ್ರಿಗೆ ನಿಮ್ ಬಗ್ಗೆ ಹೊಗಳ್ತಾ ಇರೋದ್ ಬಗ್ಗೆ ಹೇಳ್ತಾ ಇಲ್ಲ. ಆರ್ ವೆಲ್ಕಮಿಂಗ್ ಇಟ್? ಐ ಆಮ್ ಟೆಲಿಂಗ್ ಇಟ್ ಇಸ್ ಅ ಫ್ಯಾಕ್ಟ್ ಅಂತ. It is a fact. We delivered a lot during that 2 years. ಯಾವುದೇ ರಾಜಕೀಯ ದುಸ್ಸಾಹಸ ಭವಿಷ್ಯದಲ್ಲಿ ಆದ್ರೆ ಅದನ್ನ ಡೆಲಿವರ್ ಮಾಡಿದ್ದಕ್ಕೆ ಮುಂದಿನ 5 ವರ್ಷ ಒಂದು ಬ್ರೇಕ್ ತಗೊಳ್ತೀವಿ. ನಾವು 5 ವರ್ಷ ಗೆಲ್ತಾ ಇದ್ದೀವಿ. ಒಂದು ಸಣ್ಣ ಇದು ಒಳ್ಳೆಯದ ಅಧಿಕಾರ ಅದನ್ನ ಅದೇ ಒಂದು ಪಾಠ ಇವರಿಗೆ ಕೂತ್ಕೊಂಡು ನನಗೆ ಇವಾಗ ನೋಡಿ 1 ವರ್ಷ ಹೊಸಗತ್ತಲ್ಲ, ಪಾರ್ಲಿಮೆಂಟ್ ಎಲೆಕ್ಷನ್ 1 ಇಯರ್ ಏನು ಮಾಡದೆ ಕೂತ್ಕೊಳ್ತಾರಲ್ಲ. 1 ಇಯರ್ ಏನು ಮಾಡದೆ ನಿಮ್ದು ಕುಕ್ಕೆ ಮಾಡು. 1 ವರ್ಷ ಹೊರಟೋಗ ಅಧಿಕಾರ ಕ್ರೆಡಿ ಅಂತ ಹೇಳಿಕೆ ಕೊಟ್ಟ 10-15 ನಿಮಿಷಕ್ಕೆ ರಾಜ್ಯದ ಉಸ್ತುವಾರಿ ಹೊತ್ತಂತ ವೇಣುಗೋಪಾಲ್ ಟ್ವೀಟ್ ಮಾಡ್ತಾರೆ, ಯಾವುದೇ ರೀತಿಯ ತೊಂದರೆ ಇಲ್ಲ, ನಮ್ಮ ನಾಯಕರು, ನಮ್ಮ ಚೀಫ್ ಮಿನಿಸ್ಟರ್ ಕುಮಾರಸ್ವಾಮಿ ಅಂತ ಹೇಳ್ತಾರೆ. ಒಂದ್ ಕಡೆ ದಿನೇಶ್ ಗುಂಡೂರಾವ್ ಹೇಳ್ತಾರೆ, ನಾನು ST ಸೋಮಶೇಖರ್ ಶಿವಕಾಸ್ ನೋಟಿಸ್ ಕೊಡ್ತೀನಿ, ಯಾಕೆ ಈ ರೀತಿ ಹೇಳಿಕೆ ಕೊಟ್ಟರು ಅಂತೇಳಿ. ಈ ರೀತಿ ಸೋಮಶೇಖರ್ ಹೇಳಿಕೆ ಕೊಟ್ಟಿಲ್ಲ, ಅನೇಕರು ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಆ ಒಂದು ಸ್ಟೇಟ್ಮೆಂಟ್ ಏನಿದೆ ಹೈಕಮಾಂಡ್ಗೆ ಒಂದು ರೀತಿ ಮೆಸೇಜ್ ಪಾಸ್ ಆಗಿದೆ. ಹೆಚ್ಚು ಕಮ್ಮಿ ಆದ್ರೆ ನಿಮಗೆ ಲಾಸ್ ಅಂತ. ಈ ಮೈತ್ರಿ ಆಗಿರ್ತಕ್ಕಂಥದ್ದು ಬರೇ ಕಾಂಗ್ರೆಸ್ಗೆ ಅನಿವಾರ್ಯತೆ ಮಾತ್ರ ಇದ್ದ, JDSಗೂ ಅನಿವಾರ್ಯತೆ ಇತ್ತು, ಕಾಂಗ್ರೆಸ್ಗೂ ಅನಿವಾರ್ಯತೆ ಇತ್ತು. ಹಾಗಾಗಿ ಇದು ಒಂದು ಪವಿತ್ರವಾದಂತ ಮೈತ್ರಿ. ನಮ್ಮ ಇಬ್ಬರ ಉದ್ದೇಶ ಇದ್ದದ್ದು ಶ್ರೀನಾಥ್ ಅವರ ಪಾರ್ಟಿಯನ್ನು ಹೊರಗೆ ನಾವು ಇಟ್ಟಿದ್ದೇವೆ. ಅವಿಶ್ವಾಸ ಸಕ್ಸಸ್ಫುಲ್ ಆಗಿದ್ದೇವೆ. ಅವಿಶ್ವಾಸದ ಮೈತ್ರಿ. ಉಪಚುನಾವಣೆಗಳಲ್ಲಿ ಸಕ್ಸಸ್ಫುಲ್ ಆಗಿದ್ದೇವೆ. ಉಪಚುನಾವಣೆಯಲ್ಲಿ ಸಕ್ಸಸ್ಫುಲ್ ಆಗಿದ್ದೇವೆ. ಮತ್ತು ಇವತ್ತು ಏನು ಸೋಮಶೇಖರ್ ಅವರು ಮಾತಾಡಿದ್ರು, MTB ನಾಗರಾಜ್ ಮಾತಾಡಿದ್ರು, ಸುಧಾಕರ್ ಅವರು ಮಾತಾಡಿದ್ರು ಅಂದ ಮೇಲೆ ಇದು
ಪಕ್ಷದ ಹೈಕಮಾಂಡ್ ತೀರ್ಮಾನ ಅಲ್ಲ, ನಮ್ಮ ಯಾವುದೇ ತೀರ್ಮಾನ ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳುವಂತದ್ದು. ಆದ್ರೆ ಇಂಥ ಮಾತುಗಳು ಮಾತಾಡುವುದನ್ನು ಎಲ್ಲೇ ಒಂದು ಕಡೆ ಬಿಜೆಪಿ ಅವರಿಗೊಂದು ಬೇರೆ ಕುಮಾರಸ್ವಾಮಿ ನೇತೃತ್ವದ ಮೈತ್ರಿ ಸರ್ಕಾರ ಯಾರ ಮರ್ಜಿಯಲ್ಲಿದೆ? ಅದು ಸಿದ್ದರಾಮಯ್ಯ ಮರ್ಜಿಯಲ್ಲಿದೆಯಾ ಅಥವಾ ಸಿದ್ದರಾಮಯ್ಯ ಬೆಂಬಲಿಸುವ ಶಾಸಕರ ಮರ್ಜಿಯಲ್ಲಿದೆಯಾ ಅಥವಾ ನಿಜವಾಗಲೂ ಹೈಕಮಾಂಡ್ ಮರ್ಜಿಯಲ್ಲಿದೆ? ಯಾಕಂದ್ರೆ ಇವರ ಶಾಸಕರ ಹೇಳಿಕೆಗಳು ನೋಡ್ತಾ ಹೋದ್ರೆ ಹೈಕಮಾಂಡ್ ಏನೋ ಸರ್ಕಾರ ಮಾಡ್ತು, ಆದ್ರೆ ಶಾಸಕರು ನಾವು ಕಂಡ್ರಿ ಸಿದ್ದರಾಮಯ್ಯ ನಮ್ಮ ಚೀಫ್ ಮಿನಿಸ್ಟ್ರು, ಈಸ್ ಅವರ್ ಲೀಡರ್, ಅವ್ರನ್ನ ಏನೋ ಉದ್ದೇಶಪೂರ್ವಕವಾಗಿ ಅಧಿಕಾರದಿಂದ ಕೆಳಗಿಳಿಸಿದ್ರು, ಹೊಟ್ಟೆ ಕಿಚ್ಚಿಂದ ಕೆಳಗಿಳಿಸಿದ್ರು, ಈ ರೀತಿ ಆ ಹೇಳಿಕೆಗಳನ್ನು ಕೊಡೋ ಮೂಲಕ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರನ್ನ ಸೂಪರ್ ಸಿಎಂ ಅಂತ ಹೇಳಿ ಬಿಂಬಿಸೋ ಪ್ರಯತ್ನ ಆಗ್ತಾ ಇದೆಯಾ? ಇನ್ನೆಷ್ಟು ದಿನ ಸರ್ಕಾರ ರಾಘವೇಂದ್ರ ರೈ ಯಾರ ಮರ್ಜಿಯಲ್ಲಿ ಸರ್ಕಾರ ನಡೀತದೆ? ನೀವು ಹೇಳ್ತಾ ಇದ್ರಿ ಇದು ಬೇಷರ ತಂತು ಕೊಟ್ಟರು ನಮಗೆ, ನಾವು ರೈತರಿಗೆ ಸಾಲ ಮನ್ನಾ ಮಾಡ್ತಾ ಇದೀವಿ, ಬಿಜೆಪಿಯನ್ನು ಅಶ್ವಮೇಧ ಕುದುರೆಯನ್ನು ಕಟ್ಟಾಕ್ತಾ ಇದೀವಿ, ಲೋಕಸಭೆಯಲ್ಲಿ ನಾವು ಒಂದಾದ್ರೆ ಬಿಜೆಪಿಲಿ ಗೆಲ್ಲಕ್ಕಾಗಲ್ಲ, ಇಷ್ಟೆಲ್ಲ ಜನರ ಮುಂದೆ ಹೇಳಿದಂಥವ್ರು ಇವತ್ತು ನಾನು ಅಧಿಕಾರ ಬಿಟ್ಟು ಹೋಗ್ತೀನಿ ಅಂತ ಒಬ್ರು ಹೇಳ್ತಾರೆ, ಒಬ್ಬ ನಿಮ್ಮ ಸರ್ಕಾರದ ಸಚಿವರು ಹೇಳ್ತಾರೆ ನನಗೆ ಸಿದ್ದರಾಮಯ್ಯ ಸಿಎಂ ಅಂತ ಹೇಳ್ತಾರೆ, ಒಬ್ರು ಹೇಳ್ತಾರೆ ಪಿತೂರಿಂದ ಸೋಲಿಸ್ಬಿಟ್ರು, ಜಾತಿ ಅಂತ ಬಣ್ಣ ಕಟ್ಟಿದ್ರು, ಸಿದ್ದರಾಮಯ್ಯನೇ ಸಿಎಂ ಆಗಬೇಕಾಗಿತ್ತು ಅಂದ್ರೆ ಒಬ್ಬ ಚೀಫ್ ಮಿನಿಸ್ಟರ್ನ ಸರ್ಕಾರ ರಚನೆ ಮಾಡಿ ಅವರು ಆಳ್ತಾ ಇರುವಾಗ ನೀವು ಪದೇ ಪದೇ ನಾನು ರಾಘವೇಂದ್ರನ್ ಸಿಎಂ ಅಂದ್ರೆ ಅವ್ರು ಏನು ಅನ್ಸುತ್ತೆ, ಫೀಲ್ ಆಗಲ್ವಾ? ನೋಡಿ, ನಾನು ಆಗ್ಲೇ ಹೇಳಿದ್ದೀನಿ, ಅಂತಹ ಶಾಸಕರ ಮಾತುಗಳನ್ನು ಇವತ್ತಿನ ದಿವಸ ಗಣನೆಗೆ ತೆಗೆದುಕೊಂಡು ಒಂದು ಎಮೋಷನಲ್ ಆಗಿ ಭಾವನಾತ್ಮಕವಾಗಿ ಕುಮಾರಸ್ವಾಮಿ ಅವರು ಇವತ್ತು ಆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ. ಎರಡನೇದಾಗಿ ನಂತರ ಅವರ ಹೈಕಮಾಂಡು ಅದಕ್ಕೆ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಿದೆ. ಇವರು ಹೇಳಿರ್ತಕ್ಕಂಥ ಅದೆಲ್ಲ ತಪ್ಪು ಅಂತಕ್ಕಂಥ ದೃಷ್ಟಿಯಲ್ಲಿ ಅವರ ಹೈಕಮಾಂಡ್ ರೆಸ್ಪಾಂಡ್ ಮಾಡಿದೆ. ಅವರು ಸೋಮಶೇಖರ್ ಅವ್ರಿಗೇನೋ ನೋಟಿಸ್ ಕೊಟ್ಟಿದ್ದಾರೆ ಅಂತಕ್ಕಂಥ ಕೊಡ್ತೀವಿ ಅಂತಾನೋ ಕೊಟ್ಟಿದ್ದಾರೆ, ಏನೋ ಒಂದು ಆಗಿದೆ. ಅದೇನೇ ಆದ್ರೂ ಕೂಡ ಇವತ್ತಿನ ದಿವಸ ಯಾವುದೇ ಒಂದು ತೀರ್ಮಾನ ಏನೇ ಒಂದು ಆಗಬೇಕು ಅಂತ ಸರ್ಕಾರ ನಡೆಸ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ಒಂದು ತೀರ್ಮಾನ ಏನೇ ಆಗಬೇಕು ಅಂತಂದ್ರೂ ಇವತ್ತು ಸನ್ಮಾನ್ಯ ದೇವೇಗೌಡರ ತೀರ್ಮಾನದ ಕೈ ಕಟ್ಟಾಕಿದ್ದಾರೆ. ಹೌದು, ಸನ್ಮಾನ್ಯ ದೇವೇಗೌಡರ ತೀರ್ಮಾನದ ಮೇಲೆ ಡಿಪೆಂಡ್ ಆಗಿದೆ. ಉತ್ಸವ ಮೂರ್ತಿ ಸರ್ಕಾರ ಅಲ್ಲ ರಾಷ್ಟ್ರೀಯ ಅಧ್ಯಕ್ಷರು ಅವರು ಅಲ್ಲ, ದೇವೇಗೌಡರ ಪಕ್ಷದ ಸರ್ಕಾರವನ್ನ ಉಳಿಸ್ಕೊತೀವಿ ಅದ್ರ ಬಗ್ಗೆ ಯಾರು ಮಾಡಕ್ಕಾಗಲ್ಲ. ಹೇಗೆ ಅಂತಂದ್ರಲ್ಲ, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ದೇವೇಗೌಡರು ಯಾವ ತೀರ್ಮಾನ ತಗೊಳ್ತಾರೋ ಅದು ಎಲ್ಲ 37 ಶಾಸಕರು ಸಿದ್ದರಾಮಯ್ಯ ಅಲ್ಲ, ರಾಹುಲ್ ಗಾಂಧಿ ಅಲ್ಲ, ದೇವೇಗೌಡರ ಮರ್ಜಿ ಮೇಲೆ ಸರ್ಕಾರ ಇರುತ್ತೆ. ದೇವೇಗೌಡರ ತೀರ್ಮಾನದ ಮೇಲೆ ದೇವೇಗೌಡರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ದತ್ತಾ ಅವರ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಅವ್ರನ್ನ ಹೇಳಿಕೆ ಕೊಟ್ಟಿದ್ದಾರೆ, ಈ ಮೈತ್ರಿ ಸರ್ಕಾರ ಅಲ್ಲಾಡಲ್ಲ, ಈ ಮೈತ್ರಿ ಸರ್ಕಾರ ಗಟ್ಟಿಯಾಗಿರುತ್ತೆ, ಅದನ್ನೇ ದೇವೇಗೌಡರು ಪ್ರಯತ್ನ ನಾವು ಕೊನೆ ಕ್ಷಣದವರೆಗೆ ಮಾಡ್ತೀವಿ, ಸರ್ಕಾರ ಆಗದೆ ಹೋದ್ರೆ ಅದಕ್ಕೆ ನಾವು ಹೊಡೆಯಲ್ಲ ಅನ್ನೋದು ಒಂದು ಬಿಟ್ಟಿದ್ದಾರೆ. ನಾವೊಂದು ಹೇಳ್ತೀನಿ, ಮೈತ್ರಿ ಸರ್ಕಾರದಲ್ಲಿ ಏನು ಸರಿ ಇಲ್ಲ. ಮೈತ್ರಿ ಸರ್ಕಾರ ನಾನು ಒಂದು ಮಾತನ್ನು ಹೇಳಿ ಸ್ಪಷ್ಟ ಜನಕ್ಕೆ, ಯಾಕೆಂದ್ರೆ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಆ ಸೋಮಶೇಖರ್ ಬೇರೆ ಬೇರೆ ಸುಧಾಕರ್ ಅವರೆಲ್ಲ ಹಿಂದೆ ಕೂಡ ಶಾಸಕರಾಗಿದ್ದವರು. ಅವರು ಪ್ರತಿಯೊಬ್ಬರನ್ನು ಕೂಡ ಬಹಳ ಪ್ರೀತಿಯನ್ನು ನೋಡಿರ್ತಕ್ಕಂಥವ್ರು, ನನ್ನಂತ ಅನೇಕ ಯುವಕರನ್ನು ಬೆಳೆಸಿದಂಥವ್ರು. ಹಾಗಾಗಿ ಸಿದ್ದರಾಮಯ್ಯನ ಮೇಲೆ ಒಂದು ವಿಶೇಷವಾದ ಮಮನತೆ ನಮ್ಮ ಪಾರ್ಟಿಯಲ್ಲಿ ಇದೆ. ಹಾಗಾಗಿ ಕೆಲವರು ಸರ್ ನೀವೇ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು, ಯಾರೇ ಮುಖ್ಯಮಂತ್ರಿ ನಮಗೆ ಮುಖ್ಯಮಂತ್ರಿ ಪ್ರೀತಿ ವಿಶ್ವಾಸದಿಂದ ಹೇಳಿದರೆ ಹೊರತು ಅದನ್ನು ಇನ್ನೊಬ್ಬರಿಗೆ ನಾಯಕತ್ವ ಒಪ್ಪೋದಿಲ್ಲ, ಇನ್ನೊಬ್ಬರ ನಾಯಕತ್ವ ಒಪ್ಪೋದಿಲ್ಲ. ಈಗ ಅನೇಕ ಮಂದಿ ಜೆಡಿಎಸ್ ಜೆಡಿಎಸ್ ಅಲ್ಲಿ ಕೂಡ ದೇವೇಗೌಡರೇ ನಮಗೆ ಪ್ರಧಾನಮಂತ್ರಿಗಳು ಅಂತ ಹೇಳುವವರು ಇದ್ದಾರೆ. ದಟ್ ಡಸಂಟ್ ಮೀನ್ ಸಿದ್ದರಾಮಯ್ಯ ಅತ್ಯಂತ ಪ್ರೀತಿಯವರು ನಮ್ಮ ಪಕ್ಷದಲ್ಲಿ ಪ್ರತಿಯೊಬ್ಬರಿಗೂ ಅದರಿಂದ ಬಿಜೆಪಿಗೆ ಜೆಡಿಎಸ್ಗೆ ನೋವು ಕಾಂಗ್ರೆಸ್ ಒಬ್ಬರೊಬ್ಬರ ಬಗ್ಗೆ ಮಾತಾಡ್ತಿರೋದು ಇದು ಕಳೆದ 7 ತಿಂಗಳಲ್ಲಿ ಮೊದಲನೇ ಬಾರಿ ಆಗ್ತಾ ಇದೆ. ಪಕ್ಕದ ಮನೆ ಬೆಂಕಿ ಬಿದ್ದಾಗ ನಮ್ಮನೆ ಅದು. ಸಿದ್ದರಾಮಯ್ಯ ಅವರು ಸಮನ್ವಯ ಸಮಿತಿ ಅಧ್ಯಕ್ಷರು, CLP ನಾಯಕರು, ಅಕ್ಕಪಕ್ಕ ಶಾಸಕರು ಬಂದು ನಮ್ಗೆ DK ಶಿವಕುಮಾರ್ CLP ನಾಯಕರು ಅಂದ್ರೆ ಭಾಳ ಚೆನ್ನಾಗಿರ್ತಿತ್ತು, ಅವರೇ CLP ನಾಯಕರು ನಮಗೆ
ಸಿದ್ದರಾಮಯ್ಯ ಅವರು ಏನ್ರಿ ಅವರು ಮಾಜಿ ಇದ್ದಾರೆ ಆಲ್ರೆಡಿ, ಅವರು ಮತ್ತೆ ಯಾಕೆ ಇಲ್ಲಿ DCM ಪರಮೇಶ್ವರ್ ಇದ್ದಾರೆ, DK ಶಿವಕುಮಾರ್ ಅಥವಾ ಪರಮೇಶ್ವರ್ CLP ನಾಯಕ ಅಂತ ಪದೇ ಒಂದು 3-4 ಕಡೆ ಶಾಸಕರಿದ್ರೆ ಸಿದ್ದರಾಮಯ್ಯ ಸುಮ್ಮನೆ ಇರ್ತಿದ್ರಾ? ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ವಾ? ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕವಾಗಿ ಹೇಳುವುದನ್ನು ನಾನು ವಿರೋಧ ಮಾಡ್ತೀನಿ. ಅದಕ್ಕೋಸ್ಕರ ಇವತ್ತು ಸೋಮಶೇಖರ್ ಅವರಿಗೆ ನಮ್ಮ ಸೋಮಶೇಖರ್ ಕ್ಯಾಬಿನೆಟ್ ರ್ಯಾಂಕಿಂಗ್ BDA ಚೇರ್ಮನ್ ಪುಟ್ಟರಂಗ ಶೆಟ್ಟಿ ಮಿನಿಸ್ಟರ್ ದಿನೇಶ್ ಅವರು ನೋಟಿಸ್ ಕೊಟ್ಟಿದ್ದಕ್ಕಂಥದ್ದು ಅಸಾಧ್ಯ ಸೀನಿಯರ್ ಮೆಂಬರ್ಗೆ. ಯಾಕೆಂದ್ರೆ ಪಬ್ಲಿಕ್ ಅಲ್ಲಿ ಮಾತಾಡ್ತಕ್ಕಂಥ ತಪ್ಪು ಮಾತಾಡಿ ಕೂಡುದು ಅಂತ. ಅದರ ಅವಶ್ಯಕತೆ ಇಲ್ಲ, ಸ್ಪಷ್ಟವಾಗಿ ಪ್ರೀತಿಯಿಂದ ಹೇಳಿದ್ದಾರೆ ಹೊರತು ಬೇರೆ ಯಾವ ಉದ್ದೇಶದಿಂದ ಹೇಳಿದಲ್ಲ. ಏನೋ ಇದೆ ಒಳಗಡೆ, ಹೊಗೆ ಹೊರಗೆ ಬರ್ತಾ ಇಲ್ಲ. ಸಿದ್ದರಾಮಯ್ಯ ಅವರಿಗೆ ನಾವು ಜಾಸ್ತಿ ನೋಡ್ತಾ ಇಲ್ಲ ಅಲ್ಲಿ. ಇವರಿಬ್ಬರ ಜೊತೆ ಏನಾಗ್ತಾ ಇದೆ ಅಂದ್ರೆ ಇವರದ್ದು ಕೋಆರ್ಡಿನೇಷನ್ ಇಶ್ಯೂನಲ್ಲಿ ಪೊಲಿಟಿಕಲ್ ಗೇಮ್ ಇದೆ. ಇವ್ರು ಹೇಳ್ದಂಗೆ ಹೈಕಮಾಂಡು ಇಂಟರ್ಮೀಡಿಯೇಟ್ ಕಮಾಂಡು ಕಾರ್ಯಕರ್ತರು ಈ ಈಕ್ವೇಶನ್ ಎಲ್ಲ ಇದು ಮಾಡ್ಕೊಳ್ಳೋದಕ್ಕೆ ಈ ತರ ಸ್ಟೇಟ್ಮೆಂಟ್ಗಳು ಮಾಡ್ಕೊಂಡು ರಾಜಕೀಯವಾಗಿ ಅವ್ರು ಏನ್ ಪಡಿಬೇಕು ಅಂತ ಈ ಎರಡೂ ಪಾರ್ಟಿಗಳು ಹೊಡೆದಾಡ್ತಾ ಇವೆ. ಇವ್ರದ್ದು ಹೊಡೆದಾಟ ಇದಕ್ಕಾಗದೆ ಅಡ್ಮಿನಿಸ್ಟ್ರೇಷನ್ ಆಗಿದೆ ಸಂತೋಷ. ಎರಡು ಪ್ರಶ್ನೆ ಇರೋದು. ನಾನು ಇವತ್ತು ನೋಡಿರ್ತಕ್ಕಂಥದ್ದು ಫಸ್ಟ್ ಟೈಮ್ ಒಬ್ರು ಸಚಿವರು MTV ನಾಗರಾಜ್, ನಾನು ಎದೆ ಬಗದಾಗೆಲ್ಲ ಸಿದ್ದರಾಮಯ್ಯ ಕಾಣ್ತಾರೆ ಅಂತ. ಪುಟ್ಟರಾಜ್ ಅವರು ಸಚಿವರು, ನನ್ನ ರಕ್ತ ತೆಗೆದ್ರೆಲ್ಲ ನಂಗೆ ಕುಮಾರಸ್ವಾಮಿ ಕಾಣ್ತಾರೆ ಅಂತ. ಅಲ್ಲಿ ನೀವೇನು ದಾಯಾದಿಗಳ, ನೀವು ವಿರೋಧ ಪಕ್ಷದವರ, ಒಂದೇ ಸರ್ಕಾರದಲ್ಲಿ ಒಂದು ಓಕೆ ಆಗಿದ್ರೆ ಈ ರೀತಿಯ ಮುಜುಗರ, ಈ ರೀತಿಯ ಅಸಹಾಯಕತೆಯಿಂದ ನೀವು ಸರ್ಕಾರ ನಡೆಸ್ತಾ ಇರೋದೇ ಜನ ಒಂದ್ ರೀತಿ ನಗ್ತಾರೆ. ಒಂದು ಸೆಕೆಂಡ್ ನೋಡಿ, ನಾವು ಇಷ್ಟು ದಿನಗಳ ಕಾಲ ಮೈತ್ರಿ ಧರ್ಮ ಪಾಲನೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಸತ್ಯ ಇದೆ. ನಮ್ಮ ಮೈತ್ರಿ ಧರ್ಮದ ಪಾಲನೆಯಲ್ಲಿ ನಮ್ಮ ಹೈಕಮಾಂಡ್ ಹೇಳಿರುವ ಹಾಗೆ ನಮ್ಮ ಯಾವುದೇ ಶಾಸಕರು ಸಹಿತ ಮೈತ್ರಿಯ ವಿಚಾರವಾಗಲಿ, ಕೆಲಸ ಕಾರ್ಯಗಳ ವಿಚಾರವಾಗಲಿ, ಅಥವಾ ಕಾಂಗ್ರೆಸ್ಸಿನ ಒಂದು ಹಲವಾರು ಇಕ್ಕಟ್ಟುಗಳ ಪರಿಸ್ಥಿತಿಯಲ್ಲಾಗಲಿ ಬಾಯಿ ಬಿಟ್ಟು ಯಾರೂ ಮಾತನಾಡಿಲ್ಲ. ಇವತ್ತು ಪುಟ್ಟರಾಜು ಅವರು ಇವತ್ತು ಮಾತನಾಡತಕ್ಕಂಥದ್ದು ಬಿಟ್ರೆ ಹಿಂದೆ ಹೊರಟ್ಟಿಯವರು ಒಂದು ಅದು ಬಿಟ್ಟು ಯಾರು ಮಾತಾಡಿರ್ಲಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಹೈಕಮಾಂಡ್ ನಮ್ಮ MLA ಶಾಸಕರನ್ನೆಲ್ಲರೂ ಆ ರೀತಿಯಾದಂತಹ ಒಂದು ಕಮಾಂಡ್ ಕೊಟ್ಟು ಕಟ್ಟಿ ಹಿಡಿದಿಟ್ಕೊಂಡಿದೆ, ಪಾಲಿಸಬೇಕು ಅಂತ. ಆದ್ರೆ ಇವತ್ತಿನ ದಿವಸ ಕಾಂಗ್ರೆಸ್ನವರು ಆ ಕೆಲಸವನ್ನು ಮಾಡಿ ತಮ್ಮ ಶಾಸಕರನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಇಟ್ಕೊಂಡಿದ್ರೆ ಖಂಡಿತ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಸಿದ್ದರಾಮಯ್ಯನವರು ಈಗಲಾದ್ರೂ ಆ ಕೆಲಸ ಮಾಡಿ ಪಾಲನೆ ಮಾಡಿ. ಕೊನೆಯದಾಗಿ ಹಾಗಿದ್ರೆ ಕುಮಾರಸ್ವಾಮಿ ಅವರು ನಾನು ಅಧಿಕಾರ ತ್ಯಾಗಕ್ಕೆ ರೆಡಿ ಅನ್ನುವಂಥದ್ದನ್ನ ಹೇಗೆ ರೀಡ್ ಮಾಡ್ತೀರಿ ನೀವು? ಸೆಟ್ಲ್ ಮಾಡ್ಕೊಳಕ ಅಥವಾ ಇನ್ ಮುಂದೆ ಈ ರೀತಿ ಅಂತನ ಅಥವಾ ಹೈಕಮಾಂಡ್ ನನ್ನ ಜೊತೆ ಇದೆ ಅಂತ ಮೆಸೇಜ್ ಪಾಸ್ ಮಾಡಕ? ಕುಮಾರಸ್ವಾಮಿ ಅವರು ಯಾವುದೇ ವಿಚಾರವನ್ನ ಹೆಚ್ಚಾಗಿ ಭಾವನಾತ್ಮಕವಾಗಿ ತಗೊಳ್ತಾರೆ. ಚೀಫ್ ಮಿನಿಸ್ಟರ್ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿ. ಈ ಇಂಥ ಚಿಕ್ಕ ವಿಚಾರಗಳಿಗೆ ತಲೆ ಕೆಡಿಸಿಕೊಳ್ಳುವಂತ ಅವಕಾಶ ಯಾವುದೇ ಒಂದು ವಿಚಾರಗಳಿಲ್ಲ. ಆದ್ರೆ ಒಂದು ಅವ್ರು ಹೇಳಬೇಕು, ಅವರ ಸಂಪುಟ ಸಹೋದ್ಯೋಗಿಗಳಿಗೆ CS ಪುಟ್ಟರಾಜ್ ಅವರ ಸ್ಟೇಟ್ಮೆಂಟ್ ಅನ್ನು ನೋಡಿದೆ. ನಮ್ಮ ಬಿಜೆಪಿ ಸರ್ಕಾರ ಮಾಡುವಾಗ ನಾವು ಬಹಳ ಒಳ್ಳೆ ಸರ್ಕಾರ ಕೊಟ್ಟಿದ್ದೀವಿ, ನಮ್ಗೆ ಯಾಕೆ ಡಿಸ್ಟರ್ಬ್ ಮಾಡಲಿಲ್ಲ ಅಂತ ಮಾತುಗಳಿಗೆ ಕೂಡ ಕುಮಾರಸ್ವಾಮಿ ಅವರು ವಿಶ್ವಾಸ ಇಲ್ಲ. ಆದ್ರೆ ವಿಶ್ವಾಸ ತರ ವರ್ತನೆ ಮಾಡ್ತಾ ಇದ್ರೆ ಸ್ನೇಹಿತರೆ ಐವನ್ ಡಿಸೋಜ್ ರಾಘವೇಂದ್ರ ಇಬ್ರು ಮೂರು ಕೂಡ ಧನ್ಯವಾದಗಳು. ಸೊ ಒಂದಂತೂ ಸ್ಪಷ್ಟ, ಸರ್ಕಾರ ನಡೀತಾ ಇದೆ, ಆದ್ರೆ ಅವಿಶ್ವಾಸದ ಮೇಲೆ ನಡೀತಾ ಇದೆ, ಅದು ಹಗ್ಗದ ಮೇಲೆ ನಡೀತಾ ಇದೆ ಅಂತ ಹೇಳ್ತಾ ಚರ್ಚೆ ಮುಗಿಸ್ತದೆ. ಜಾಲ ನಮ್ಮದು ಬಲ.